ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ರೀಂ ಬ್ರೋಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 18ನೇ ತಾರೀಕು ನಮ್ಮ ತರಗತಿಗಳಿರುತ್ತೆ. ನಮ್ಮ ಜೀವನದಲ್ಲಿರ್ತಕ್ಕಂಥ ಗುಡ್ ಟೈಮ್, ಬ್ಯಾಡ್ ಟೈಮ್, ನೀವು ದೋಷ ಅಂತಾರು ತಗೊಳ್ಳಿ, ಯೋಗ ಅಂತಾರು ತಗೊಳ್ಳಿ, ಹೇಗಿದೆ ಅಂತ ಹೇಳಿ ನಮ್ಮ ಜಾತಕ ನೋಡಿಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನ ಮಾಡಿಕೊಂಡಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಅನೇಕ ಸತಿ ಏನಾಗುತ್ತೆ, ಈ ಮದುವೆ ವಿಚಾರದಲ್ಲಿ ಈ ಮ್ಯಾಚ್ ಮೇಕಿಂಗ್ ಅಂತ ಬರೋ ಸಂದರ್ಭದಲ್ಲಿ ನಾಡಿ ವಿಚಾರ ಹೆಚ್ಚಾಗಿ ಮಾತಾಡ್ತಾರೆ. ಏಕನಾಡಿ ಅಂತ. ಈ ನಾಡಿನ 3 ಭಾಗಗಳಾಗಿ ಮಾಡಿದ್ದಾರೆ. ಅಶ್ವಿನಿಯಿಂದ ಹಿಡಿದು ರೇವತಿವರೆಗೂ 3 ಭಾಗ, ಅಂದರೆ 9 ನಕ್ಷತ್ರ. ಈ ನಾಡಿ ಅಂದರೆ ಏನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಜನ ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೆ ನಾಡಿ ಒಂದು ತಪ್ಪಿಸ್ತಾರೆ. ನಾಡಿ ಅಂದರೆ ನಾಡಿ ಬಂದರೆ ಬೇಡ ಅಂತ ಹೇಳ್ತಾರೆ. ಈ ಒಂದು ಪಾಯಿಂಟ್ ಸಿಸ್ಟಮ್ ಅಲ್ಲಿ, ಪಂಚಾಂಗದಲ್ಲಿ ಪಾಯಿಂಟ್ ಸಿಸ್ಟಮ್ ಬಂದಿರೋದ್ರಲ್ಲಿ ನಾಡಿ ವಿಚಾರಕ್ಕೆ 8 ಪಾಯಿಂಟ್ ಕೊಟ್ಟಿದ್ದಾರೆ. 8 ಪಾಯಿಂಟ್. ಸೊ ಈ ನಾಡಿ ಯಾಕೆ ಬಹಳ ಪ್ರಮುಖ ಅಂತ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರೆ, ಕೆಲವು ಜನ ಹುಟ್ಟಿರ್ತಕ್ಕಂಥ ಚಂದ್ರನ ನಕ್ಷತ್ರವನ್ನು ತಗೊಳ್ತಾರೆ. ನಕ್ಷತ್ರ ಬೇಸ್ಡ್. ಯಾಕಂದ್ರೆ ಎಲ್ಲ ಮ್ಯಾಚಿಂಗು ಚಂದ್ರ ನಕ್ಷತ್ರ ಬಿಟ್ಟರೆ ಬೇರೆ ಏನು ತಗೊಳ್ಳಲ್ಲ ಮ್ಯಾಚ್ ಮೇಕಿಂಗ್ ಅಲ್ಲಿ. ಇದ್ರದ್ದು ಎಫೆಕ್ಟ್ ನಾಟ್ ಮೋರ್ ದೆನ್ 25% ಇರುತ್ತೆ. ಅದರಿಂದ ಹೇಳ್ತಾ ಇರೋದು. ಮದುವೆ ಜೀವನ ಬರೀ ಪಾಯಿಂಟ್ಸ್ ಬಂದಿದ ತಕ್ಷಣ ಅಥವಾ ನಾಡಿ ಬಂದಿಲ್ಲ ಅಂದಿದ ತಕ್ಷಣ ಚೆನ್ನಾಗಿರಲ್ಲ ಅಂತಾರೆ, ಚೆನ್ನಾಗಿದ್ದೇ ಇರ್ತಾರೆ. ಇಲ್ಲಿ ಬರ್ತಕ್ಕಂಥ 3 ನಾಡಿ, ಆದಿನಾಡಿ, ಅಂತ್ಯನಾಡಿ, ಮಧ್ಯನಾಡಿ. ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ. ನಾಡಿ ಅನ್ನೋರಿಗೆ ಬಹಳ ಜನಕ್ಕೆ ಆಶ್ಚರ್ಯ, ಏನಿದು ನಾಡಿ ಅಂತಂದ್ರೆ. ಹಿಂದಿನ ಕಾಲದಲ್ಲಿ ಜ್ಯೋತಿಷರು ಡಾಕ್ಟರ್ ಆಗಿದ್ರು. ಪ್ರಮುಖವಾಗಿ ಆಲೋಪತಿ ಅಲ್ಲ, ಆಯುರ್ವೇದ ಡಾಕ್ಟರ್. ಒಂದು ಹುಡುಗಿ ಮದುವೆ ಆಗಬೇಕು ಅಂತಂದ್ರೆ ಕರೆಸೋರವರು. ಕರೆಸ್ಬಿಟ್ಟು ಅವರ ಕೈ ನೋಡೋರು ಈ ಥರ ಇಟ್ಕೊಂಡು ಈ 3 ಬೆರಳಲ್ಲಿ ನೋಡ್ತಾರೆ. ಈ 3 ಬೆರಳಲ್ಲಿ ನಾವು ಈ ನಾಡಿ ಪರೀಕ್ಷೆ ಮಾಡಿದಾಗ 1 ಬೆರಳಲ್ಲಿ ಮಾತ್ರ ಇದಾಗ್ತಾ ಇರುತ್ತೆ. ನಾವು ಈ ಥರ ಈ ಪರೀಕ್ಷೆ ಹಿಂಗೆ ಇಟ್ಕೊಂಡಾಗ ಹಿಂಗೆ ನಿಮಗೆ ಯಾವುದು ಜಾಸ್ತಿ ಹೊಡ್ಕೋತಾ ಇದೆ ಅನ್ನೋ ಫೀಲ್ ಆಗುತ್ತೆ. ಈ 3ರಲ್ಲಿ ವಾತ, ಪಿತ್ತ, ಕಫ, ಈ 3ರಲ್ಲೇ ಗೊತ್ತಾಗುತ್ತೆ. ಆ ದೇಹ ಪ್ರಕೃತಿನ ಈಸಿಯಾಗಿ ಕಂಡುಹಿಡಿಯಕ್ಕೆ ಆ ನಾಡಿ ಪರೀಕ್ಷೆ ಮಾಡ್ತಾರೆ. ವೆರಿ ಸಿಂಪಲ್. ಆ ನಾಡಿನೇ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಇಂಥ ಕಾಯಿಲೆನೇ ಬರುತ್ತೆ ಅಂತ. ಇದು ಆಯುರ್ವೇದದಲ್ಲಿ ಒಂದು ಸೀಕ್ರೆಟ್. ಎಲ್ಲರಿಗೂ ನಾವು ಹಿಂಗೆ ಇಟ್ಕೊಂಡ್ರೆ ನಾಡಿ 3 ಹಿಂಗೆ ಇಟ್ಕೊಂಡ್ರೆ ನಾಡಿ ಹಿಂಗೆ ಸ್ವಲ್ಪ ಫೀಲ್ ಮಾಡಿದ್ರೆ ಡಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ. ಆ 3 ಫಿಂಗರಲ್ಲಿ 1 ಫಿಂಗರ್ಗೆ ಜಾಸ್ತಿ ಹೊಡಿಯುತ್ತೆ. ಅದು 1 ಫಿಂಗರ್ಗೆ ಜಾಸ್ತಿ ಹೊಡಿಯುತ್ತೆ. ಸೊ ಆ 3ರಲ್ಲಿ ಗೊತ್ತಾಗುತ್ತೆ. ಅದು ಕರೆಕ್ಟಾಗಿ ಇಟ್ಕೊಂಡು ಟೆಸ್ಟ್ ಮಾಡ್ತಾರೆ. ನೀಟಾಗಿ ಇಟ್ಕೊಂಡು ಸ್ವಲ್ಪ ನಿಗ್ರಹ ಇಟ್ಕೊಂಡು ಮಾಡ್ತಾರೆ. ಸೊ 1 ಬೆರಳಿಗೆ ವಾತ ಕೊಟ್ಟಿರ್ತಾರೆ, ಇನ್ನೊಂದು ಬೆರಳಿಗೆ ಪಿತ್ತ, ಇನ್ನೊಂದು ಕಫ ಅಂತ ನೋಡ್ತಾರೆ. ಸೊ ಯಾವ ಬೆರಳಿಗೆ ಸ್ವಲ್ಪ ಜಾಸ್ತಿ ಹೊಡಿತಾ ಇದೆ ಆ ಬೆರಳನ್ನ ಆ ದೇಹ ಪ್ರಕೃತಿ ಅಂತ ಹೇಳ್ತಾರೆ. ಇದು 100% ಕರೆಕ್ಟ್ ಆಗಿರುತ್ತೆ. ಎಲ್ಲ ಅವನು ಗುಣ, ನೇಚರು ಎಲ್ಲವನ್ನೂ ಹೇಳ್ತಾರೆ. ನಕ್ಷತ್ರಗಳಲ್ಲಿ ಈ 3 ಡಿವಿಷನ್ ಮಾಡಿದ್ದಾರೆ. ನಕ್ಷತ್ರಗಳಲ್ಲಿ ವಾತ, ಪಿತ್ತ, ಕಫ ಅಂತ ಮಾಡಿದ್ದಾರೆ. ಸೊ ಹಿಂದೆ ಏನಾಗ್ತಾ ಇತ್ತು, ಒಂದು
ಈ ಜ್ಯೋತಿಷ್ಯರು ಮತ್ತು ಆಯುರ್ವೇದಿಕ್ ಪಂಡಿತರು ಒಬ್ಬರೇ ಆಗಿದ್ದರು. ಎಲ್ಲವನ್ನೂ ನೋಡ್ತಾ ಇದ್ರು ಅವರು, ಟೆಂಪರ್ಮೆಂಟು ಎಲ್ಲವನ್ನೂ ನೋಡ್ತಾ ಇದ್ರು. ಸೊ ಈ ಆಧಾರದ ಮೇಲೆ ಈ ಒಂದು ಜಾತಕಕ್ಕೆ ನಾಡಿ ಮ್ಯಾಚಿಂಗ್ ಅಂತ ಬಂತು, ನಾಡಿ ಮ್ಯಾಚಿಂಗ್ ಅಂತ ಬಂತು. ಸೊ ಇಲ್ಲಿ ನಾಡಿ ಮ್ಯಾಚಿಂಗು ಯಾಕೆ ಅದನ್ನು ತಗೊಳ್ಳಿಲ್ಲ ಅಂದರೆ ಏಕನಾಡಿ. ಏಕನಾಡಿ ಅಂದ್ರೆ ಏನು? ಇಬ್ಬರದು ಒಂದೇ ನಾಡಿ, ಇಬ್ಬರದು ಆದಿನಾಡಿ ಬರಬಾರ್ದು, ಅಥವಾ ಇಬ್ಬರದು ಮಧ್ಯನಾಡಿ ಬರಬಾರ್ದು, ಅಥವಾ ಇಬ್ಬರದು ಅಂತ್ಯನಾಡಿ ಬರಬಾರ್ದು. ಆದಿನಾಡಿ ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದಿನಾಡಿ ವಾತ, ತುಂಬ ಎನರ್ಜಿ ಇರ್ತಕ್ಕಂಥದ್ದು ವಾತ. ಥಿಂಕಿಂಗ್ ಜಾಸ್ತಿ, ವಾತ ಥಿಂಕಿಂಗ್, ತುಂಬ ಆಲೋಚನೆ ಮಾಡ್ತಕ್ಕಂಥದ್ದು. ಒಂದು ಸಂಸಾರ ಅಂದಾಗ ಸ್ವಲ್ಪ ವಿಭಿನ್ನತೆ ಇದ್ದರೆ ಆಲೋಚನೆಗಳು, ಕೆಲಸಗಳು ಚೆನ್ನಾಗಾಗುತ್ತೆ. ಒಬ್ಬರು ದುಡಿಯೋದ ಬಗ್ಗೆ ಯೋಚನೆ ಮಾಡಬೇಕು, ಇನ್ನೊಬ್ಬರು ಸಂಸಾರದ ಬಗ್ಗೆ, ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೊಡ್ತಕ್ಕಂಥದ್ದು ಈ ನಾಡಿ ಪರೀಕ್ಷೆಯಿಂದ. ಈ ನಾಡಿ ಪರೀಕ್ಷೆ ಇರ್ತಕ್ಕಂಥ ನಮ್ಮ ಜಾತಕದಲ್ಲಿ ಒಂದೇ ನಾಡಿ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ವಾತ ಮತ್ತು ವಾತದವರು ಮದುವೆ ಆಗ್ತಕ್ಕಂಥದ್ದು, ಪಿತ್ತ ಮತ್ತು ಪಿತ್ತ ಮದುವೆ ಆಗ್ತಕ್ಕಂಥವ್ರು, ಅಥವಾ ಕಫ ಮತ್ತು ಕಫ, ಇವೆರಡಕ್ಕೂ ಕೂಡ ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೆ ಸೇಮ್ ಪ್ರಕೃತಿ ಬರ್ತಕ್ಕಂಥ ಸಾಧ್ಯತೆ, ಸೇಮ್ ರೀತಿ ಸೇಮ್ ಜೀನ್ಸ್ ಪಾಸ್ ಆಗ್ತಕ್ಕಂಥದ್ದು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ಆರೋಗ್ಯಕರವಾಗಿರ್ತಕ್ಕಂಥದ್ದು ಮಿಕ್ಸ್ ಇರಬೇಕು. ಕೆಲವರಿಗೆ ಪಿತ್ತವಾತ ಮತ್ತು ಪಿತ್ತ ಕಫ ಈ ರೀತಿ ಒಂದು ಕಾಂಬಿನೇಷನಲ್ಲಿ ಬರಬೇಕು. ಕಾಂಬಿನೇಷನ್ ಬಂದರೆ ಒಂದು ರೀತಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ಒಂದು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಮದುವೆ ವಿಚಾರದಲ್ಲಿ ನಾಡಿ ಮ್ಯಾಚಿಂಗು ಆರೋಗ್ಯಕ್ಕೆ ಮತ್ತು ಹುಟ್ಟೋ ಮಕ್ಕಳಿಗೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ನಾವು ಹೋಗ್ತೀವಿ, ಕೊಡ್ತೀವಿ, ಆ ಹೇಳೋರ್ಗೂ ಗೊತ್ತಿರಲ್ಲ ಯಾಕೆ ಇದು ನಾಡಿ ರೀ, ಆದಿನಾಡಿ ಯಾಕ್ರಿ ಆಗಬಾರ್ದು ರೀ, ಆಗಬಾರ್ದು ಅಷ್ಟೇ, ನಾಡಿ ದೋಷ ಅಷ್ಟೇ, ನಾಡಿ ದೋಷ. ಇಲ್ಲಿ ಅರ್ಥ ಆಯ್ತಲ್ಲ, ದೋಷ ಅಂದರೆ ಎಲ್ಲವೂ ಅಷ್ಟೇ. ನಿಮಗೆ ಸರ್ಪದೋಷ ಅಂದ್ರೂ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ, ಅದು ಗೊತ್ತಾಗಿದೆ. ಯಾವ ರೀತಿ ಅಂತ ಹೇಳ್ತೀನಿ, ಅದು ಡಿ ಎನ್ ಎಗೆ ಹೋಗುತ್ತೆ. ಅದೊಂದು ದಿವಸ ಹೇಳ್ತೀನಿ. ಸರ್ಪದೋಷ ಅಂತ ಹೇಳ್ಬಿಡ್ತಾರೆ, DNA. ಅದಕ್ಕೆ ಮೂಲ ಎಲ್ಲಿದೆ, ಸರ್ಪದೋಷಕ್ಕೆ ಮೂಲ ಎಲ್ಲಿದೆ? ಸೊ ಈಸಿಯಾಗಿ ಕಂಡುಹಿಡಿಬೋದು. ಅದಿರ್ತಕ್ಕಂಥ ನಕ್ಷತ್ರ ಮತ್ತು ಪಾದದಿಂದ ನಾವು ಈ ಒಂದು ಸರ್ಪದೋಷ ಇದೆಯೋ ಇಲ್ವೋ ತಿಳ್ಕೊಬೋದು. ಇಟ್ಸ್ ಕ್ವೈಟ್ ಎ ಈಸಿ ಮೆಥಡಾಲಜಿ. ಸೊ ಮೊದಲು ಇವಾಗ ಈ ನಾಡಿ ಜ್ಯೋತಿಷದ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಮ್ಯಾರೇಜ್ ಮೇಕಿಂಗಲ್ಲಿ ಹೈಯೆಸ್ಟ್ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯಕ್ಕೆ. ಒಂದೇ ಟೆಂಪರ್ಮೆಂಟ್ ಇದ್ದರೆ ಕಷ್ಟ, ಸ್ವಲ್ಪ ಏರು ಪೇರು ಇರ್ತಕ್ಕಂಥದ್ದು ಜೀವನದಲ್ಲಿ ಒಳ್ಳೆಯದು ಅಂತ ಹೇಳಿ ವಾತದವರು ಆಗಬಾರ್ದು. ವಾತ ಬೇರೆ ಪಿತ್ತ ಮತ್ತು ಕಫದವ್ರಿಗೆ ಪ್ರವೃತ್ತಿ ಜೊತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಆದರೆ ಏಕನಾಡಿ ಅಂತಂದರೆ ಒಂದೇ ನಾಡಿ. ಏಕನಾಡಿ ಅಂದರೆ ಇದು ಕೈಯಲ್ಲಿ ಇಟ್ಕೊಂಡಿರೋ ನಾಡಿ ಪರೀಕ್ಷೆ ಅರ್ಥ ಮಾಡ್ಕೊಳ್ಳಿ. ಏಕನಾಡಿ ಹಿಂಗೆ ಇಟ್ಕೊಂಡ್ರೆ ಒಂದೇ ನಾಡಿ ಪರೀಕ್ಷೆ ಇದು ಬರ್ತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ಸೊ ಮದುವೆ ಟೈಮಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮೊದಲು ತಿಳ್ಕೊಳ್ಳಿ, ಆರೋಗ್ಯಕರ ದೃಷ್ಟಿಯಿಂದ, ಇನ್ನು ಬೇರೆ ಇನ್ಯಾವುದಕ್ಕೂ ಅಲ್ಲ. ಮತ್ತು ಹುಟ್ಟೋ ಮಕ್ಕಳು ಕೂಡ ಸೇಮ್ ಪ್ರಕೃತಿ ಆಗಿದ್ರೆ ಸ್ವಲ್ಪ ಸೇಮ್ ಜೀನ್ಸ್ ಕ್ಯಾರಿ ಮಾಡ್ತಾರೆ. ಎಸ್ಪೆಷಲಿ ಅನಾರೋಗ್ಯದ ಜೀನ್ಸ್ ಪಾಸ್ ಮಾಡ್ತಾರೆ. ಸೊ ಜನರಲಿ ಕೇಳ್ತಾರಲ್ಲ, ಜೀನ್ಸ್ ಪಾಸ್ ಮಾಡಿದ್ರೆ ಯಾರಿಗೋ ಒಬ್ಬರಿಗೆ ಶುಗರ್ ಬರುತ್ತೆ. ನಿಮ್ಮ ಅಪ್ಪಂಗೆ ಶುಗರ್ ಇತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ನೋಡಿ ಅಲ್ಲಿ ಹೋಗ್ಬಿಡ್ತಾರೆ. ಸೊ ಜೀನ್ಸ್ ಕ್ಯಾರಿ ಮಾಡುತ್ತೆ, ಆ DNA ಅನ್ನೋದು ಕ್ಯಾರಿ ಮಾಡುತ್ತೆ. ಇದೇ ಥರನೇ ನಮಗೆ ಸರ್ಪದೋಷದಲ್ಲೂ ಸೇಮ್. ನಾನು ಹೇಳ್ತೀನಿ ಅದು ಹೇಗೆ ಬರುತ್ತೆ ಅಂತ. ಬಟ್ ಆದರೆ ಅಷ್ಟೊಂದು ಏನು ಸರ್ಪದೋಷದಿಂದ ಎಲ್ಲಾನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಲ್ಲದಕ್ಕೂ ಅಟ್ಯಾಚ್ ಮಾಡ್ತಾರಲ್ಲ, ಅದು ಸುಳ್ಳು. ಸೊ ದಯವಿಟ್ಟು ಎಲ್ಲಾನು ಕೂಡ ನಮ್ಮ ಹಿಂದಿನ ಕಾಲದವರು ಮಾಡಿರ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ, ವಿಜ್ಞಾನದ ತಲಗಟ್ಟಿಂದ ಮಾಡಿರ್ತಕ್ಕಂಥದ್ದು. ಸೊ ನಾಡಿ ಪರೀಕ್ಷೆ ಅರ್ಥ ಆಯ್ತಲ್ಲ, 3 ಇಟ್ಕೊಳ್ಳಿ. 3ರಲ್ಲಿ ಯಾವ್ದು ಬರುತ್ತೆ, ಅದು ಮೊದಲನೇದು ಬರ್ತಕ್ಕಂಥದ್ದು ವಾತ ಪಿತ್ತ ಕಫ ಯಾವುದು ಅಂತ ನೋಡ್ತಾರೆ. ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ರು. ಸೊ ಆ ಪರೀಕ್ಷೆ ಮಾಡಿ ಇವನಿಗೆ ವಾತ, ಇವಳಿಗೂ ವಾತ, ಇದು ಬೇಡ, ಮ್ಯಾಚ್ ಆಗಲ್ಲ, ನಾಡಿ ಬರ್ತಾ ಇಲ್ಲ. ಯಾಕಂದರೆ ಸೇಮ್ ಟೆಂಪರ್ಮೆಂಟ್ ಇರುತ್ತೆ, ಸೇಮ್ ಇರುತ್ತೆ. ಸೊ ಹೊಂದ್ಕೊಂಡು ಹೋಗೋದಿಲ್ಲ.
ಒಂದು ಕೆಳಗೆ ಒಂದು ಕೆಲವು ಟೆಂಪರ್ಮೆಂಟ್ ಅಂದ್ರೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಕಮ್ಮಿ ಇರಬೇಕು, ಅವ್ರದ್ರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರಬೇಕು. ಸೊ ಅದು ಮ್ಯಾಚ್ ಆಗುತ್ತೆ. ಒಂದೇ ತರ ಇದ್ಬಿಟ್ರೆ, ಒಂದೇ ಆಲೋಚನೆ, ಒಂದೇ ವಿಚಾರ, ಒಂದೇ ತರ ಇದ್ರೆ ಅವ್ರು ಸ್ವಲ್ಪ ಬೇಗ ಸಪರೇಟ್ ಆಗೋದು ಸ್ವಲ್ಪ ಹೆಚ್ಚಾಗುತ್ತೆ, ಸಪರೇಷನ್ ಜಾಸ್ತಿ ಆಗುತ್ತೆ. ಒಂದೇ ಟೆಂಪರ್ಮೆಂಟ್ ಇರ್ತಕ್ಕಂಥವ್ರಿಗೆ ಸಪರೇಷನ್ ಜಾಸ್ತಿ. ಇದನ್ನ ನಾವು ಸಣ್ಣದಾಗಿ ತಿಳ್ಕೋಬೇಕು. ಸೊ ಯಾವ ನಾಡಿ ಬೆಸ್ಟ್, ಅದರಲ್ಲಿ ಯಾವುದೂ ಇಲ್ಲ. ಕಫ ಪ್ರವೃತ್ತಿ ಅಂತಂದ್ರೆ ಅದು ಪಿತ್ತ, ಇದು ಪಿತ್ತ ಪ್ರವೃತ್ತಿ ಅಂದ್ರೆ ಪಿತ್ತ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ, ಯಾರೋ ಹೇಳ್ತಾರೆ. ಕಫ ಅಂತಂದ್ರೆ ಅವ್ರಿಗೊಂಥರ ಒಂದು ರೀತಿ ಸಿಕ್ಕಾಪಟ್ಟೆ ಹೆಚ್ಚು ಎನರ್ಜಿ ಇರುತ್ತೆ, ಅದೇ ಟೈಮ್ ಲೇಜಿ ಇರುತ್ತೆ. ಅಂದ್ರೆ ಒಂದು ತಿಂಗಳು ಜೋಶಲ್ಲಿ ಇರ್ತಾರೆ, ಒಂದೇ ತರ ಪ್ರಕೃತಿಯವ್ರು ಮಾಡೋ ಒಂದು ಇಬ್ರು ಕೂಡ ಒಂಥರ ಲೇಜಿನೆಸ್, ಒಂದ್ಸತಿ ಫುಲ್ ಎನರ್ಜಿ, ಒಂಥರ ಮಿಕ್ಸ್ ಅಂಡ್ ಮ್ಯಾಚ್ ತರ ಆಗುತ್ತೆ. ಒಂದು ಕನ್ಸಿಸ್ಟೆಂಟ್ ಆಗಿ ಹೋಗಲ್ಲ. ಒಬ್ರು ಲೇಜಿನೆಸ್ ಮಾಡ್ತಾ ಇದ್ರೆ ಇನ್ನೊಬ್ರು ಪಿತ್ತ ಅಂತಂದ್ರೆ ಎಬ್ಬಿಸ್ತಾ ಇರ್ಬೇಕು, ಎದೋಳೆ ಅಂತ ಒಬ್ರು ಎಬ್ಬಿಸ್ತಾ ಇರ್ಬೇಕು. ಒಬ್ರೇನಾರು ಅವ್ರಿಗೂ ಬಿದ್ರೆ ಇವ್ರು ಕಫದವ್ರಿಗೆ ಎನರ್ಜಿ ಬರುತ್ತೆ, ಇವರು ಚೇಂಜ್ ಮಾಡ್ತಾ ಇರ್ಬೇಕು. ಸೊ ಅದು ಪುಷ್ ಅಂಡ್ ಪುಲ್. ಹೇಗೆ ಅಂದ್ರೆ ಒಂದು ನಮ್ದೊಂಥರ ಜೀವನ ಒಂದು ಎತ್ತಿನ ಗಾಡಿ ಇದ್ದಂಗೆ. ಇಬ್ರು ಇದೀವಿ ಅಂತಂದ್ರೆ ಆ ಕಾರ್ಟ್ ಎಳಿಬೇಕು. ಒಬ್ರು ಸುಸ್ತಾದ್ರೆ ಇನ್ನೊಬ್ರು ನಾ ಎಳಿತೀನಿ, ಸುಮ್ಮನೆ ನೀನು ಸುಮ್ಮನೆ ನಡ್ಕೊಂಬ, ನಾನು ಎಳಿತೀನಿ. ಅವ್ರಿಗೆ ಸುಸ್ತಾಯ್ತಾ, ನಾನು ಎಳಿತೀನಿ ಬಿಡು. ಒಬ್ಬರೇ ಸುಸ್ತಾಯ್ತು, ಇಬ್ರಿಗೂ ಸುಸ್ತಾಯ್ತಾ, ಇಬ್ರು ನಿಂತ್ಕೊಂಡ್ಬಿಡೋಣ, ಗಾಡಿ ನಿಂತೋಯ್ತು. ಹಾಗೆ ಸೊ ಕಾಲ್ಸ್ ಹೋಗೋಣ. ಸೊ ನಮ್ಮ ಅಕ್ಟೋಬರ್ 18ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಇದೆ. ದಯಮಾಡಿ ಸೇರ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಕಾಲರ್ಸ್ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಿಮ್ದು ಯಾವ ನಾಡಿ? ಯಾವ ನಾಡಿನೋ? ನಕ್ಷತ್ರ ನಾಡಿ ಸರ್ ನಮ್ದು. ನಕ್ಷತ್ರ ನಾಡಿ. ಹೇಳಿ ಸರ್. ಪ್ರಶ್ನಾಶಾಸ್ತ್ರನಾ? ಪ್ರಶ್ನಾಶಾಸ್ತ್ರ ಹೇಳಿ ಸರ್. ನಮ್ದು ಯಾವ ಕೈ ಹಾಕಿದ್ರು ಏನೂ ಆಗ್ತಾ ಇಲ್ಲ. ನಾನು ಯಶಸ್ಸು ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಯಶಸ್ಸು ಸಿಗ್ಬೇಕಾದ್ರೆ ಯಾವ್ದು ಕೈ ಹಾಕ್ಬಾರ್ದು, ಆ ಯಶಸ್ಸೇ ನಿಮ್ಮ ಕೈ ಹಿಡಿಬೇಕು. ಹೇಳಿ ಸರ್. 65 ಸರ್. 65. ಯಶಸ್ಸು ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಸರ್ ನಮ್ಗೆ ಐಶ್ವರ್ಯ ಬರುತ್ತಾ ಬಿಡುತ್ತಾ, ನೆಕ್ಸ್ಟ್ ನಮ್ಗೆ ಏನ್ ಕೈ ಹಾಕಿದ್ರು ಒಂದು ವಿನ್ ಆಗ್ಬೇಕು ಅಷ್ಟೇ. ವಿನ್ನಿಂಗ್ ಕಾಂಬಿನೇಷನ್. ವಿನ್ನಿಂಗ್ ಆಗ. ಓಕೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಡಿಸ್ಪ್ಲೇ ಮಾಡಿದೀನಿ ನೋಡಿ. 65. ಇದೆಲ್ಲ ಕಾರ್ಯದಲ್ಲಿ ಬರುತ್ತೆ, ಜಾಬ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಜಾಬ್ ಅಲ್ಲಿ ನಾವು ತಗೊಳ್ತೀವಿ. ಇದು ಕೇಳಿರ್ತಕ್ಕಂಥದ್ರಲ್ಲಿ ಸ್ಯಾಟ್ರನ್ 2030ವರೆಗೂ ಇದೆ. 7, 9, 8. ಸೊ ಯಶಸ್ಸಿಗೆ ಅಡ್ಡಗಾಲ ಆಗ್ತಾ ಇರ್ತಕ್ಕಂಥದ್ದೇ ಗುರು ಚೆನ್ನಾಗಿಲ್ಲ. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನಿಮ್ಮ 9 ಗ್ರಹಗಳಲ್ಲಿ ಗುರು ಸ್ವಲ್ಪ ನಿಮಗೆ ಅಡ್ಡಗಾಲು ಆಗ್ತಾ ಇರ್ತಕ್ಕಂಥದ್ದು, ಅಬ್ಸ್ಟಕಲ್ ಅಂತ ಹೇಳ್ತೀವಿ. ಅದನ್ನ ನಿರ್ಮೂಲನ ಫಸ್ಟ್ ಮಾಡಬೇಕು ಅಂತಂದ್ರೆ ಗುರುವಿನ ಅಂಶವೆಲ್ಲ ಕೂಡ ದಾನ ಮಾಡಬೇಕು. ಗುರುವಿನ ಅಂಶ ದಾನ ಮಾಡ್ತಾ ಇದ್ರೆ ಯಶಸ್ಸು ತಾನಾಗೆ ತಾನು ಬರ್ತಾ ಇರುತ್ತೆ. ಬುಕ್ಸ್ ಅನ್ನು ದಾನ ಮಾಡಿ, ಯಾವ್ದಾದ್ರು ಒಂದು ರಿಲಿಜಿಯಸ್ ಬುಕ್ಸ್ ಅಂತೀವಲ್ಲ ದಾನ ಮಾಡಿ, ಅಥವಾ ಅರಿಶಿನ ದಾನ ಮಾಡಿ, ಬಡವರಿಗೆ ಅರಿಶಿನ ಕೊಡಿ, ಅಥವಾ ಕಡಲೆಕಾಳು ಕೊಡಿ. ಸೊ ಈ ರೀತಿ ಯಾವ್ದಾದ್ರು ಒಂದು ಪದಾರ್ಥನ ಹೇಳಿರ್ತಕ್ಕಂಥದ್ರಲ್ಲಿ ಕೊಟ್ಟಲ್ಲಿ ಡೆಫಿನೆಟ್ಲಿ ಯಶಸ್ಸು ನೀವು ಡೆಫಿನೆಟ್ಲಿ ಕಾಣ್ತೀರಾ. ಇದರಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಯಶಸ್ಸು ತಗೊಂಡ್ಬರ್ಬೇಕು ಅಂದ್ರೆ ನಿಮಗೆ ರಾಹು ಅಂದ್ರೆ ದುರ್ಗಾದೇವಿಗೆ ಹೋಗಿ ಬರ್ತಾ ಇರಿ. ಓಂ ಹ್ರೀಂ ದುಮ್ ದುರ್ಗಾಯ ನಮ ಅಂತ ಯಥೇಚ್ಛವಾಗಿ ಹೇಳ್ತಾ ಇರಿ. 8 ಮುಖದ ರುದ್ರಾಕ್ಷಿ ಧರಿಸ್ಕೊಳ್ಳಿ. ಅದ್ರ ಜೊತೆಗೆ 6, 3 ಎಫರ್ಟ್ ವಿತ್ ಲಾಭ ಶುಕ್ರ, ಎಫರ್ಟ್ ವಿತ್ ಲಾಭ. ಜಿರ್ಕಾನ್ ಅನ್ನೋ ಉಂಗ್ರ ಹಾಕೊಳ್ಳಿ. ನೀವೊಂದು 48 ಡೇಸ್ ಅಲ್ಲಿ ಕಂಪ್ಲೀಟ್ ಒಂಥರ ಯಶಸ್ಸು ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಅಕ್ಟೋಬರ್ 18ನೇ ತಾರೀಕು ನಮ್ಮ ತರಗತಿಗಳಿರುತ್ತೆ. ಜಾಯ್ನ್ ಆಗಿ. ಬೆಳಿಗ್ಗೆ ಒಂದು ಬ್ಯಾಚು 10ರಿಂದ 12, ಮತ್ತೆ ಸಂಜೆ ಒಂದು ಬ್ಯಾಚ್ 7ರಿಂದ 9. ಕೇವಲ 15 ದಿವಸಗಳಲ್ಲಿ ಇದೇ ತರ ನೀವು ಪ್ರಶ್ನಾಶಾಸ್ತ್ರ ಹಾಕೊಂಡು ನನಗೇನು ಯಶಸ್ಸು ಇದೆಯೋ ಇಲ್ವೋ ಹಾಕೊಂಡು ಹೋಗ್ಬೋದು. ಇದನ್ನ ಕಲ್ತ್ರೆ ನಿಮ್ಮ ಕೈಯಲ್ಲೇ ಇರುತ್ತೆ. ಅದೃಷ್ಟ ಇಲ್ಲಿದೆ. ಈಗ ಇಲ್ಲೇನೋ ಒಂದ್ಸತಿ ಫೋನ್ ಮಾಡಿದ್ರಿ, ಈ ಆ್ಯಪ್ ನಿಮ್ಮ ಕೈಯಲ್ಲೇ ಬಂದ್ಬಿಟ್ರೆ ಫುಲ್ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ, ಯಾವುದಕ್ಕೆ ಏನೇನು ಮಾಡ್ಬೇಕು, ಹೆಂಗ್ ಮಾಡಬೇಕು, ಯಾವ ಲೈನ್ ಇಂಪಾರ್ಟೆಂಟ್ ಅಂತ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. 11-4-2003. 11-4-2003. ಓಕೆ. ಮಧ್ಯಾಹ್ನ 2:10. ಬೆಂಗಳೂರು. ಪ್ರಶ್ನೆ ಅದೇ ಸಿಇಟಿ ಕಟ್ಟಿದ್ದಾಳೆ ಈಗ. ಯೋಗ ನ್ಯಾಚುರೋಪತಿ ಏಜಿಗೆ ಹೋಗ್ಬೇಕು ಅಂತಿದ್ದಾಳೆ. ಅದಕ್ಕೆ ಮುಂದೆ ಹೇಗಿದೆ ಅಂತ ಕೇಳಕ್ ಗುರುಜಿ.
ಈಗ ಅವ್ರಿಗೆ ಬುಧ ದಶೆ ಮುಂದಿನ ವರ್ಷ ಮುಗಿದೋಗುತ್ತೆ. ನೆಕ್ಸ್ಟ್ ಅವ್ರಿಗೆ ಕೇತು ಬರುತ್ತೆ. ಬುಧನ ಕಾಂಬಿನೇಷನ್ 1, 8, 10, ಕೇತುವಿನ ಕಾಂಬಿನೇಷನ್ 2, 3, 4, 7, 8, 11. ಅಗ್ರಿಕಲ್ಚರ್ ಸೈನ್ಸಸ್ ಚಾನ್ಸಸ್ ಇದೆ. ನೀವು ಅದು ಕೇಳಿದ್ರಾ? ಹೌದು, ಅಗ್ರಿಕಲ್ಚರ್ ಅಥವಾ ಯೋಗ ನ್ಯಾಚುರೋಪತಿ. ಅದು ಯೋಗ ನ್ಯಾಚುರೋಪತಿ ಆರಾಮಾಗಿದೆ. ಯೋಗ ನ್ಯಾಚುರೋಪತಿಗೆ 2, 9, 2 ಶುಕ್ರನ್ ನೋಡೋಣ. ನನ್ನ ಸಜೆಷನ್ ನೀವು ಯೋಗ ಮತ್ತೆ ನ್ಯಾಚುರೋಪತಿಗೆ ಹೋಗೋದೇ ಒಳ್ಳೇದು. ಯಾಕಂದ್ರೆ ಮುಂದಿನ 20 ವರ್ಷದ ಕಾಲ ನಿಮಗೆ ಶುಕ್ರ ಬರ್ತಾನೆ. ಶುಕ್ರನಲ್ಲಿ 6, 11, 8 ಹಿಟ್ ಆಗಿದೆ. ಈ 6, 11, 8 ಹಣವನ್ನು ತರುತ್ತೆ, ದುಡ್ಡನ್ನು ತರುತ್ತೆ, ಫೇಮಸ್ ಆಗ್ತಾರೆ. ನನ್ನ ಪ್ರಕಾರ ಅಗ್ರಿಕಲ್ಚರ್ ಸ್ವಲ್ಪ ಚಿಕ್ಕದಾಗಿ 7 ವರ್ಷ ಬರ್ತದೆ. 20 ವರ್ಷದ ಕಾಲ 2, 6, 9, 4, 7, 11, 8, 10 ತುಂಬಾ ಚೆನ್ನಾಗಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಮತ್ತೆ ಹಣವನ್ನು ಚೆನ್ನಾಗಿ ಗಳಿಸಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಯೋಗ ನ್ಯಾಚುರೋಪತಿಲಿ ವಿನ್ ಆಗ್ತಾರೆ. ಸೊ ನನ್ನ ಸಜೆಷನ್ ಅದಕ್ಕೆ ಹೋಗ್ಲಿ. CET ಸೈನ್ಸ್ ಮಾಡ್ಬೋದು ಅಂದ್ರೆ ಟೆಕ್ನಿಕಲ್ ಹೋಗ್ಬೋದು. ಎರಡನೇ ವಿಚಾರದಲ್ಲಿ ಅಗ್ರಿಕಲ್ಚರ್ ಒಂದು ಡ್ರಾಪ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಸಕ್ಸಸ್ ಸಿಗೋದು ಸ್ವಲ್ಪ ಕಷ್ಟ. ಅಗ್ರಿಕಲ್ಚರಲ್ ಸಕ್ಸಸ್ ಸಿಗಬೇಕು ಅಂದ್ರೆ 4ನೇ ಮನೆ ಮತ್ತೆ 11ನೇ ಮನೆ ಬರಬೇಕು ಅಗ್ರಿಕಲ್ಚರಲ್ ಸಕ್ಸಸ್ ಅಲ್ಲಿ. 4 and 11 ಅಥವಾ 3, 8, 11 ಅಂತ ತಗೊಳ್ತೀವಿ ಇನ್ನೊಂದು ಕಾಂಬಿನೇಷನ್. ಇಲ್ಲಿ 4, 11 ಬರುತ್ತೆ, ಬಟ್ ಆದ್ರೆ ಹಿಟ್ ಆಗಿಲ್ಲ, ಜಾಸ್ತಿ ಹಿಟ್ ಆಗಿಲ್ಲ. ಇದೆಲ್ಲೂ ಕೂಡ ಆ 4 ಎಲ್ಲೂ ಹಿಟ್ ಆಗಿರೋದು ಕಾಣಿಸಿಲ್ಲ. ಎಸ್ಪೆಷಲಿ ಲೈನ್ 1 ಅಲ್ಲಿ ಹಿಟ್ ಆಗಿದೆ. ಲೈನ್ 1 ನಾವು ಕನ್ಸಿಡರ್ ಮಾಡಂಗಿಲ್ಲ. ಲೈನ್ 2, ಲೈನ್ 3 ನಾವು ಕಾಂಬಿನೇಷನ್ ನೋಡ್ತೀವಿ. ಹೆಚ್ಚು ಹಿಟ್ ಆಗಿಲ್ಲ. 8, 8, 8, 8 ಜಾಸ್ತಿ ಹಿಟ್ ಆಗಿರೋದ್ರಿಂದ ಸಮಥಿಂಗ್ ಇನ್ಸೈಡ್ ದಿ ಬಾಡಿ ಅಂತ ಹೇಳ್ತೀವಿ. ಯೋಗ ನ್ಯಾಚುರೋಪತಿ ಮಾಡಿ. ಕೇಳಿಸ್ತಾ ಇದೆ ಮೇಡಮ್? ಇದಾರೋ ಇಲ್ವಾ ಗೊತ್ತಿಲ್ಲ. ಹಲೋ, ನಮಸ್ಕಾರ. ಇಲ್ವಾ? ನಮಸ್ತೆ ಸರ್, ನಾನು ಭಾಗ್ಯ ಅಂತ ಹೇಳಿ. ಒಂದ್ ನಿಮಿಷ, ಇದು ಇನ್ನು ಮುಗಿಸಿಲ್ಲ. ಇವರು ಬಸ್ರಾ ಪರ್ಲ್ ಅಂತ ಬರುತ್ತೆ, ದಯವಿಟ್ಟು ಹಾಕಿ. ಬಸ್ರಾ ಪರ್ಲ್ ಹಾಕಿ, ಅವ್ರಿಗೆ ಕಾಂಬಿನೇಷನ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಒಂದು ಕನಕಪುಷ್ಯ ರಾಗ ಹಾಕಿ. ಈ ನ್ಯಾಚುರೋಪತಿ ಮತ್ತೆ ಆಯುರ್ವೇದ ಜೊತೆ ಈ ಜ್ಯೋತಿಷ್ಯನು ತುಂಬಾನೇ ಹೆಲ್ಪ್ ಆಗುತ್ತೆ. ಹೇಳಿ. ನಮಸ್ತೆ ಗುರುಜಿ ಅವರೇ. ಹೇಳಿ. ನಮಸ್ಕಾರ. ನಾನು ಭಾಗ್ಯ ಅಂತೇಳಿ. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಮಾತಾಡಿರೋದು. ವೆರಿ ಗುಡ್. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. 10/2/1986 ರಾತ್ರಿ 9:15 ಅವಳು ಹುಟ್ಟಿರೋದು. 10/2/1986 ರಾತ್ರಿ 9:15 ಹುಟ್ಟಿದ ಇದು ಬೆಂಗಳೂರು ಸರ್. ಹೇಳಿ, ಏನ್ ಕೇಳ್ಬೇಕು? ಅವಳಿಗೆ ಮಗು ಆಗಿಲ್ಲ, 7 ವರ್ಷ ಆಯ್ತು ಮದ್ವೆ ಆಗಿ. ಯೂಶಲಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಇದರಲ್ಲಿ ನಮಗೆ ಬಂದರೂ ಕೂಡ ಅವ್ರು ಆ ಕಡೆ ಇರೋದು ಗೊತ್ತಾಗಲ್ಲ. ಪ್ರಶ್ನಾಶಾಸ್ತ್ರ ಕರೆಕ್ಟ್ ಆಗಿ ಹೇಳುತ್ತೆ. ನಾನು ಪ್ರತಿ ಸತಿ ಹೇಳ್ತೀನಿ, ನಂದು ಪ್ರೋಗ್ರಾಮ್ ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾವಾಗ್ಲೂ 6 ತಿಂಗಳಿಗೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದ್ಸತಿ ನೋಡ್ತೀರಾ? ಇಲ್ಲ ಸರ್, ಈಗ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಇವರಲ್ಲಿ ಮಕ್ಕಳಾಗೋ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಇವರಲ್ಲಿ ಏನು ಸಮಸ್ಯೆ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳಕ್ ಹೇಳಿದ್ರೆ ಇಬ್ಬರು ತೋರಿಸಿದ್ದಾರೆ. ಅವ್ರದ್ದು 2/12/1982. ನಾನು 2 ಹಾಕೊಳಕ್ ಆಗಲ್ಲಮ್ಮ, ಅಷ್ಟು ಟೈಮ್ ಇಲ್ಲ ನಮಗೆ. ಸರಿ ಸರಿ, ನಾನು ಅದಕ್ಕೆ ಹೇಳೋದು ಪ್ರಶ್ನಾಶಾಸ್ತ್ರ ಹಾಕೋಬೇಕು. 1 to 240 ನಂಬರ್ ಹೇಳಿ. ಶಾಸ್ತ್ರ ಏನ್ ಕೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. 1 to 249. 1 to 249. 200. ಅಕ್ಟೋಬರ್ ಆದ್ಮೇಲೆ ಸೂರ್ಯ, ಶನಿ, ಸೂರ್ಯನಲ್ಲಿ 410 25 ಸೂರ್ಯ, ಶನಿ ಮತ್ತೆ ಸೂರ್ಯ ಇಲ್ವೇನಪ್ಪ. ಶನಿ ಸೂರ್ಯ ಬುಧನಲ್ಲಿ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಶನಿ ಸೂರ್ಯ ಚಂದ್ರನಲ್ಲೂ 5. ಸ್ವಲ್ಪ ಮೆಡಿಕಲ್ಗೆ ಹೋಗಲೇಬೇಕು. ಮೋಸ್ಟ್ಲಿ IVF ಆ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅದೇ ಲೈನೇ ಸ್ವಲ್ಪ ಹಿಡಿಬೇಕು ಅಂತ ತೋರಿಸ್ತಾ ಇದೆ. ಸ್ವಲ್ಪ ಟಫ್ ಕಾಂಬಿನೇಷನ್ ಬರ್ತಾ ಇದೆ. ಮಂಗಳನಲ್ಲೂ ಸ್ವಲ್ಪ ಕನ್ಸೀವ್ ಆದರೂ ಕೂಡ ಅಬಾರ್ಷನ್ ಕಾಂಬಿನೇಷನ್ 5, 8, 12 ಇದೆ. ಮಂಗಳನಲ್ಲಿ ಸ್ವಲ್ಪ ಕಷ್ಟ ಇದೆ. ಸೂರ್ಯ ಬುಧ 22 ಜೂನ್ ನಂತರ ಸ್ವಲ್ಪ ಚಾನ್ಸಸ್ ಇರುತ್ತೆ, ಬಟ್ ಯಾವುದು ಸ್ಟ್ರಾಂಗ್ ಇಲ್ಲ. ಎಲ್ಲೂ ಕೂಡ ಎಲ್ಲ 4 ಹಿಟ್ ಆಗಿದೆ ಎಲ್ಲ ಕಡೆ. 5 ಹಿಟ್ ಆಗಬೇಕು ಮೇಜರ್ಲಿ.
ತುಂಬ ಕಷ್ಟ ಇದೆ ಕಾಂಬಿನೇಷನ್. ಸ್ವಲ್ಪ ಮೆಡಿಕಲ್ ತುಂಬ ಸ್ಟ್ರಾಂಗ್ ಆಗಿ ಹೋಗಬೇಕು, ಅದು ಏನಂತ ಟ್ರೀಟ್ಮೆಂಟ್ ಕೊಡಬೇಕು. ಸ್ವಲ್ಪ 2 ಮುಖದ ರುದ್ರಾಕ್ಷಿ ಮತ್ತು ಅದ್ರ ಜೊತೆಗೆ ಒಂದು ಜಿರ್ಕಾನ್, ಪ್ರಶ್ನಾಶಾಸ್ತ್ರ ಬಂದಿಲ್ಲ, ವೆರಿ ಟಫ್ ಮಂತ್ರ ಹೇಳಲೇಬೇಕು. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತದೆ ನಮ್ದು. ಥ್ಯಾಂಕ್ ಯು ಸರ್. ಹೌದು ಸರ್. ನೋಡ್ತೀರಾ ನಾವು ರೆಗ್ಯುಲರ್ ಮಕ್ಕಳಿಗೆ ಆಗಿ? ಕಳ್ಸ್ಬೇಕು ಆಸಕ್ತಿ ಆದ್ರಿ ಮಕ್ಕಳಿಗೆ ಸಣ್ಣ ಅಂದಿದ್ದಾರೆ ಹುಡುಗ 9th ಕಡೆ ಆಯ್ತಂದ್ರೆ ಮುಂದಿನ ವರ್ಷ ಕಳ್ಸ್ಬೇಕು ಆಸಕ್ತಿ ಆದ್ರೆ ಅಂಬೋದಿ. ಓಕೆ. 4 ವರ್ಷ ಆಯ್ತು ನಾವು ನೋಡತ್ತೀವಿ, ಬಹಳ ಒಳ್ಳೇದು, ಬಹಳ ಚೆನ್ನಾಗಿದೆ. ಭಾರಿ ಚೆನ್ನಾಗಿ ಆದ್ ನಂಬರ್ರಿ ಸರ್. ನಾವು ಮತ್ತೊಬ್ಬ ಹೇಳ್ತೀವಿ ಗುರುಜಿ ಹಿಂಗ ನಾಡಿ ಕಲೀರಿ ನೀವು ಅಂತ ಹೇಳ್ತೀವಿ, ನಂಬರ್ರಿ ಯಾರು ಮಂದಿ ನಂಬಲ್ಲ. ಹೌದ್ರಿ, ಮಂದಿ ಬಾಳ ಇದು ಅನ್ಸ್ತಾರೆ ಅವ್ರಿಗೆ. ಅದ್ ಯಾಕೆ ನಂಬಲ್ಲ ಸರ್? ಅಂದ್ರೆ ಮೋಸ್ಟ್ಲಿ ಯೋಗ ಇಲ್ಲ. ನಮ್ಗೆ ಅದು ಗೊತ್ತಾಗ ನಾವು 4 ವರ್ಷ ಆಯ್ತು ನೋಡ್ತೀನಿ, ಭಾರಿ ಬೆಸ್ಟ್ ರೀ. ಎಕ್ಸಾಕ್ಟ್ಲಿ. ಮೋಸ್ಟ್ಲಿ 1000 ಜನ ನೋಡ್ತಾ ಇರ್ತಾರೆ ಇವಾಗ, 1000 ಅಲ್ಲ, ಲಕ್ಷ ಜನ ನೋಡ್ತಾ ಇರ್ತಾರೆ. ಮೋಸ್ಟ್ಲಿ ನನಗೆ ಒಂದು ಪ್ರಶ್ನೆ ನಾನೇ ಮನ್ಸಲ್ಲಿ ಹಾಕೊಂಡ್ರೆ, ಎಲ್ಲೋ ಒಂಥರ ಅವರು ಕೆಟ್ಟ ಕರ್ಮ ಬಿಡಲ್ಲ ಅವ್ರಿಗೆ. ನಾನು ನೋಡಿದೀನಿ, ಬರಬೇಕು ಅನ್ನೋ ಈ ಪ್ರಶ್ನೆ ಹೇಳ್ತಾ ಇಲ್ಲ. ಸತ್ಯವಾಗ್ಲೂ ಅವರು ವಿಲ್ ಪವರ್ ಯೂಸ್ ಮಾಡಲ್ಲ. ಅವರು ವಿಲ್ ಪವರ್ ಯೂಸ್ ಮಾಡಿದ್ರೆ ಬಂದ್ ಕಲ್ತು ಬಿಡ್ತಾರೆ. ವಿಲ್ ಪವರ್ ಯೂಸ್ ಮಾಡ್ಬೇಕು. ಕಷ್ಟ ಎಲ್ಲರಿಗೂ ಇರುತ್ತೆ. ಅಯ್ಯೋ ಏನೋ ಹೇಳ್ತಾರೆ, ಅಲ್ಲಿ ಹೋಯ್ತು ಅವ್ರಿಗೆ. ಅಂದ್ರೆ ಅಲ್ಲಿ ವಿಲ್ ಪವರ್ ಕಮ್ಮಿ ಇದೆ, ಪ್ಲಸ್ ಅಲ್ಲಿ ಗ್ರಹಗಳ ಒಂದು ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತ. ಸ್ವಲ್ಪ ಅದನ್ನ ಬಿಟ್ಟು ಏನೋ ಹೇಳ್ತಾ ಇದ್ರೆ ವಿಚಾರವನ್ನು ತಿಳ್ಕೊಂಡು ವಿಲ್ ಪವರ್ ಜಾಸ್ತಿ ಮಾಡ್ಕೊಂಡ್ರೆ ಅವಾಗ ಬಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ. ಎಲ್ಲರಿಗೂ ಕಷ್ಟ ಇದೆ. ಇವಾಗ ನಾವ್ ಯಾರಿಗೋ ಹೇಳಿದ್ವಿ ಹಿಂಗಾಯ್ತು ಅಂತ, ಬಟ್ ಈಗ ನಾನೀಗ ಡೀಟೇಲ್ ಆಗಿ ಅವ್ರಿಗೆ ಮಕ್ಕಳು ಹೇಗೆ ಇದು ಆಗ್ಬೇಕು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಯಂತ್ರ ತಂತ್ರ ಮಂತ್ರ ಎಲ್ಲ ಇರುತ್ತೆ. ನಾನು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರಿಗೆ ಡೀಟೇಲಿಂಗ್ ಆಗಿ ಹೇಳ್ಕೂತ್ಕೊಂಡ್ರೆ ಅದು ಸಮಂಜಸ ಆಗಲ್ಲ. ಸೊ ಅದಕ್ಕೆ ಒಂದು ಬಂದು ಕಲ್ತ್ಕೊಂಡು ಏನೇನ್ ಮಾಡ್ಕೋಬೇಕು ಅಂತ ಬಂದ್ರೆ ಆಸ್ಟ್ರಾಲಜಿಕಲಿ ಹೆಲ್ಪ್ ಆಗುತ್ತೆ ಸರ್. ಇಲ್ಲ ಏನಾಗುತ್ತೆ, ಇಲ್ಲೊಂದ್ 2 ನಿಮಿಷ ಕೇಳಿದ್ರು, 1 ವಾರ ನೋಡಿದ್ರಂತೆ ಪ್ರೋಗ್ರಾಮು, 1 ನಿಮಿಷ ಕೇಳಿದ್ರು ಹೋಯ್ತು. ಯಾಕಂದ್ರೆ ಅಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ ಅಂದ್ರೆ ದೇ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಚಾಂಟಿಂಗ್, ಯಂತ್ರ ರೈಟಿಂಗ್ ಮತ್ತೆ ತಂತ್ರ ಇವೆಲ್ಲ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಇಮಿಡಿಯೇಟ್ ಆಗಿ. ಇಲ್ಲ ಅಂದ್ರೆ ಡಿಲೇ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಏನಾಗ್ಬಿಡುತ್ತೆ, 10 ವರ್ಷ ಆಯ್ತು, 15 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಮತ್ತೆ ಒಂಥರ ಮಕ್ಕಳಿಲ್ಲ ಅನ್ನೋ ಒಂದು ಶೋಕ ಬೇರೆ, ಅದೊಂದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದು ಒಂದು 2ನೇ ಪಾಯಿಂಟ್. ಮತ್ತೆ ಊರಲ್ಲೆಲ್ಲ ತುಂಬಾ ಜನ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಮೇಲೆ ಒಂದು ಎಸೆನ್ಸ್ ಕಮ್ಮಿ ಆಗುತ್ತೆ ಸರ್. ನಾನು ಎಲ್ಲ ಬನ್ನಿ ಕಲಿಯಲ್ಲ ಅನ್ನೋ ಕಾರಣ ಏನ್ ಗೊತ್ತಾ, ಒಂದು 5 ಜನ ಟಾಪ್ ಅಲ್ಲಿರೋರು ಇದನ್ನ ಕಲಿಬಹುದು ಮಾಡಬಹುದು ಅಂತ ಹೇಳಿದ್ರೆ ಒಳ್ಳೇದು. ನೀವು ಯಾವ ಚಾನಲ್ ಹಾಕಿದ್ರು ಒಂದೊಂದು ಚಾನಲ್ ಅಲ್ಲಿ 5-5 ಜನ ಇರ್ತಾರೆ. ಟೋಟಲ್ ಚಾನಲ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು 60 ಜನ, 60 ರಂಗದಲ್ಲೇ ಹೇಳ್ತಾರೆ. ನಾನು ಒಂದು ರಂಗದಲ್ಲಿ ಹೇಳ್ತಾ ಇರ್ತೀನಿ. ಅವ್ರಿಗೆ ಕನ್ಫ್ಯೂಸ್ ಆಗಿ ಅಯ್ಯೋ ಅವ್ರೊಂಥರ ಹೇಳ್ತಾರೆ, ಇವ್ರಂತರ ಹೇಳ್ತಾರೆ, ಮತ್ತೆ ಇಷ್ಟೊಂದೆಲ್ಲ ತಿಳ್ಕೊಂಡು ನಾವು ಕಲ್ತ್ಕೊಳಕ್ಕಾಗತ್ತಾ ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ರೀತಿ ಅಲ್ಲ ಅಂತ ನಾನು ಹೇಳ್ತೀನಿ. ಒಬ್ರೊಬ್ರು ಒಂದೊಂದು ಹೇಳ್ತಾರಲ್ವಾ, ಇದೆಲ್ಲವೂ ಜ್ಯೋತಿಷ್ಯದ ಒಳಗಡೆನೆ ಇರ್ಬೋದೇನೋ, ಅಷ್ಟೊಂದು 15 ದಿವಸದಲ್ಲಿ ಹೇಳ್ಕೊಡ್ತಾರ. ಅನುಮಾನಂ ಪೆದ್ದ ರೋಗಂ ಸ್ಟಾರ್ಟ್ ಆಗ್ಬಿಡುತ್ತೆ. 13,000 ಜನ ಕಲ್ತಿದ್ದಾರೆ. ಪಕ್ಕದಲ್ಲಿ ಕೂರ್ಸಿ ಎಷ್ಟೋ ಜನ ನನ್ನ ಜೊತೆ ಸ್ಟೂಡೆಂಟ್ಸ್ ಮಾತಾಡ್ತಾರೆ. ಇಲ್ಲಿ ಬೈಟ್ಸ್ ಹಾಕ್ಬಿಟ್ಟು ಮಾತಾಡಿಸ್ತೀವಿ. ಇನ್ನು ಬೇರೆಯವರೆಲ್ಲ ಈ ಲೆವೆಲ್ಗೆ ಮಾಡೋದಿಲ್ಲ. ನಾನು ಆ ಲೆವೆಲ್ಗೆ ಮಾಡಿದ್ರು ಕೂಡ ಎಲ್ಲೋ ಕಡೆ ಕರ್ಸವ್ರೆ ದುಡ್ಡು ಕೊಟ್ಟು. ನಾನು ಮಗನಿಗೆ ಕಲಿಸ್ಬೇಕಂದ್ರೆ ಆಸಕ್ತಿ ಆದ್ರಿ, ಕಲಿಸ್ತೀನಿ. ದುಡ್ಡು ಕೊಟ್ಟು ಕರ್ಸವ್ರೆ. ಸರಿ, ಬಂದು ಕಲ್ತ್ಕೊಳ್ಳಿ, ಅದೃಷ್ಟ ತಗೊಳ್ಳಿ, ವಿಲ್ ಪವರ್ ಇಟ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ ಅಂತ ವೀಕ್ಷಕರಿಗೆಲ್ಲ ಒಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ ಸಬ್ಜೆಕ್ಟ್. 1000 ಜನ ನೀವು ತಿಂಡಿ ತಿನ್ಕೊಂಡು ನೋಡ್ತಾ ಇರ್ಬೋದು. ಕೆಲ್ಸಕ್ಕೆ ಹೋಗೋದು ಟೆನ್ಷನ್ ಇದೆಯಾ, ಟೆನ್ಷನ್ ದೂರ ಮಾಡುತ್ತೆ ಕಲ್ತ್ಕೊಂಡ್ರೆ. ನೀವು ತಿನ್ನೋದನ್ನ ತಿಂತ ಆಲೋಚನೆ ಮಾಡಿ, ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಹಿಂಗ್ ಓಡಾಡ್ಕೊಂಡು ನೋಡ್ತಾ ಇದ್ದೀರಾ, ಚೂರು ತಲೆಗೆ ಹಾಕೊಳ್ಳಿ, ಮನ್ಸಿಗೆ ಹಾಕೊಳ್ಳಿ, ವಿಲ್ ಕಮ್ ಅಂಡ್ ಲರ್ನ್. ಫ್ಯಾಮಿಲಿ ಸಮೇತ ಕಲೀರಿ ಅಂತ ನಾನು ಈ ಪ್ರೋಗ್ರಾಮ್ ನಾನು ಮಾಡ್ತಾ ಇದ್ದೀನಿ. ನಾನು ಒಬ್ರಿಗೆ ಹೇಳ್ತಾ ಇದ್ದೀನ, ನಿಮ್ ಕುಟುಂಬದಲ್ಲಿ 3 ಜನ ಇದಾರ, 4 ಜನ ಇದಾರ, 5 ಜನ ಇದಾರ, ಪೂರ್ತಿ ಜನ ಕಲೀರಿ. ನಾನೇನು ಆಫರ್ ಒಬ್ರಿಗೆ ಕಲಿಬೇಕು ಅಂತಿದ್ದೀನಾ? ಒಬ್ರಿಗೆ ತಾಯಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ತಂದೆಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಮಕ್ಕಳಿಗೆ ಎಜುಕೇಶನ್ ಏನ್ ಮಾಡ್ಬೇಕು ಅಂತ ಇರುತ್ತೆ. ಎಲ್ಲ ಒಟ್ಟಿಗೆ ಕೊಟ್ಟು 15 ದಿವಸ ಅವ್ರ ಲೈಫ್ ನ ಅವ್ರು ನೋಡ್ಕೊಂಡ್ಬಿಟ್ರೆ ವೆರಿ ಸಿಂಪಲ್, ಮುಗೀತು. ಏನಿದೆ ಬಾಳ ಹೆಲ್ಪ್ ಆಗ್ತದ್ರಿ, ಕಲ್ತ ಬಾಳ ಹೆಲ್ಪ್ ಆಗ್ತದ್ರಿ. ಪೂರ ಜಿಂದಗಿನೇ ನಾವು ಏನಂಬುದು ನೋಡ್ಲಕ್ಕ ಅಲ್ವಾ. ಕಷ್ಟ ಬಂದೇ ಬರುತ್ತೆ. ಕಷ್ಟನ ಹೇಗೆ ನಾವು ನಿಭಾಯಿಸ್ಕೋಬೇಕು, ಕಷ್ಟ ಎಲ್ಲಿವರೆಗೂ ಇದೆ, ಸ್ವಲ್ಪ ಸಮಾಧಾನ. ಈಗ ಯಾರೋ ಒಬ್ರು ಫೋನ್ ಮಾಡಿದ್ರು, ಇವಾಗ ನಾನು ಅಗ್ರಿಕಲ್ಚರ್ ತಗೋಬೇಕಾ ನ್ಯಾಚುರೋಪತಿ ಯೋಗ ತಗೋಬೇಕಾ ಅಂತ ನಾನು ಡೀಟೇಲ್ ಆಗಿ ಹೇಳಿದೆ. ಮುಂದೆ ಅವ್ರ ಲೈಫ್ ಅವ್ರು ಚೆನ್ನಾಗಾದಾಗ ಅವ್ರು ನನ್ನ ನೆನೆಸ್ಕೋತಾರೆ. ಇವತ್ತು ಅವ್ರಿಗೇನು ಅನ್ಸಲ್ಲ.
ಇವತ್ತು ಏನೂ ಅನ್ಸಲ್ಲ ಅವ್ರಿಗೆ, ಇವತ್ತು ಏನೇನೂ ಅನ್ಸಲ್ಲ ಅವ್ರಿಗೆ. ಫೋನ್ ಸಿಕ್ತು ಅನ್ನೋ ಒಂದು ಖುಷಿ, ಏನೋ ಕೇಳ್ಕೊಂಡ್ವಿ ಅನ್ನೋ ಎರಡನೇ ಖುಷಿ. ಅವರು ಏನಾದ್ರು ನ್ಯಾಚುರೋಪತಿ ಯೋಗದಲ್ಲಿ ಹೋದ್ರೆ ಒಂದು ಟೈಮಲ್ಲಿ ಅವತ್ತು ಫೇಮಸ್ ಆದ್ರೆ ಅವ್ರು ಫೇಮಸ್ ಆಗಿರೋ ಭರಾಟೆಯಲ್ಲಿ ಮರ್ತೋಗ್ಬೋದೇನೋ. ಅವ್ರ ತಾಯಿಯದು ಯಾರೋ ಆಲೋಚನೆ ಮಾಡ್ತಾರೆ, ಅವರೊಬ್ರು ಯಾರೋ ಹೇಳಿದ್ರು ನಾವು ಇದೇ ಲೈನ್ಗೆ ಹೋದ್ರೆ ಫೇಮಸ್ ಆಗ್ತೀವಿ ಅಂತ. ಆ ಲೈನ್ಗೆ ಹೋಗಿ ಫೇಮಸ್ ಆಗ್ತಾರಲ್ಲ ಆವಾಗ ಖುಷಿ ಪಡ್ತಾರೆ. ಅದನ್ನ ನಾವೇ ಕಲ್ತಾಗ ನಮ್ಗಿನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೇಗೆ ಅದು ಕಾಂಬಿನೇಷನ್ ಹೇಳಿದ್ರು ರಿಲೇಟ್ ಹೆಂಗಾಯ್ತು ಅಂತ. ನಾನು ಒಂದೊಂದು ಮನೇನೂ ಬಿಡಿಸಿ ಹೇಳ್ತೀನಿ. 8 ಯಾವ್ದಕ್ಕೆ ಯೂಸ್ ಮಾಡಬೇಕು, 1 ಯಾವ್ದಕ್ಕೆ ಯೂಸ್ ಮಾಡಬೇಕು, 2ಕ್ಕೆ. ಸೊ ಇದನ್ನ ನಾವು ಕಲ್ತಾಗ ನಾವು ಯಾವ್ದನ್ನ ಅಪ್ಲೈ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ, ಚಾಯ್ಸಸ್ ಜಾಸ್ತಿ ಇರುತ್ತೆ. ಯಾವ್ದು ಬೆಸ್ಟ್ ಚಾಯ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಜೀವನದಲ್ಲಿ ಚಾಯ್ಸಸ್ ಬೇಕಾದಷ್ಟು ಇರುತ್ತೆ. ಈ ಹೋಟ್ಲ್ಗೆ ಹೋದಾಗ ಎಲ್ಲಾನು ಹೇಳ್ತಾನೆ, ಇಡ್ಲಿ ಇದೆ ಸರ್, ದೋಸೆ ಇದೆ ಸರ್, ಮಸಾಲೆ ದೋಸೆ ಇದೆ ಸರ್, ಎಲ್ಲಾನು ಒಂದೊಂದು ಚೂರು ರುಚಿ ಕೊಡಲ್ಲ ಅವನು. ಸೊ ಒಂದು ಕೆಲಸ ಮಾಡಿ ಸರ್, ಇಷ್ಟೇಷ್ಟು ಮಸಾಲೆ ದೋಸೆ ಕೊಡಿ ಸರ್, ಇಷ್ಟೇಷ್ಟು ಸಣ್ಣದು ತುದಿ ಇಡ್ಲಿ ಕೊಡಿ ಸರ್, ಇಷ್ಟೇಷ್ಟು ಉಪ್ಪಿಟ್ಟು ಸ್ವಲ್ಪ ಒಂದೇ ಸ್ಪೂನ್ ಕೊಡಿ ಸರ್. ಎಲ್ಲವೂ ಟೇಸ್ಟ್ ನೋಡಾದ್ಮೇಲೆ ಆಮೇಲೆ ಇನ್ನು ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಇಲ್ಲ, ಚಾನ್ಸೇ ಇಲ್ಲ ಅದು. ಸರ್ ಅವೆಲ್ಲ ಕೊಡಲ್ಲ ಸರ್, ನಿಮ್ಗೆ ಏನು ಇಷ್ಟ ಆಗ್ತದೆ ಹೇಳಿ, ನಾನು ಮಾಡಿರೋದು ನಿಮ್ಗೆ ಕೊಡ್ತೀನಿ. ಸೊ ಅಲ್ಲಿ ನಮಗೆ ಚಾಯ್ಸಸ್ ಇದ್ರು ಟೇಸ್ಟ್ ಮಾಡೋಕ್ಕಿರಲ್ಲ. ಇಲ್ಲಿ ನಮಗೆ ಚಾಯ್ಸಸ್ ಇದ್ರು ಟೇಸ್ಟ್ ಮಾಡ್ಬೋದು ನಾವು. ದಿಸ್ ಹೌಸ್ ಗಿವ್ಸ್ ದಿಸ್ ಟೇಸ್ಟ್ ಅಂತ ನಮಗೆ ಅಸ್ಟ್ರಾಲಜಿ ಗೊತ್ತಾಗುತ್ತೆ. ಸರಿ ಸರ್, ನಿಮ್ಮ ಮಗಂದ ಏನೋ ಕೇಳ್ತಾ ಇದ್ದೀರಾ, ಕಾಯಿಸ್ತಾ ಇದ್ದೀರಿ, ಮುಂದೆ ಹೋಗೋಣ. ಬರೋರು ಬರಲಿ, ಅದೃಷ್ಟ ಇರೋರು ತಗೊಳ್ಳಿ. ಇನ್ನು ಕರ್ಮ ಎಳೆದಿಟ್ರೆ ನಾವೇನ್ ಮಾಡೋದು? ಗುರು ಹೇಳ್ತೀವಿ ಗ್ರಹಗಳು ಹಿಂಗ್ ಮಾಡ್ತಾವಪ್ಪ, ಬಂದು ಕಲೀರಿ. ಸೊ ಯಾಕಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಕ್ಲಾಸಸ್ ಬೇರೆ ಬೇರೆ ತರ ಹೋದಾಗ ಸೊ ಆಪರ್ಚುನಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಡೆಫಿನೆಟ್ಲಿ. ಓಕೆ ಹೇಳಿ ಸರ್. ಸರ್ ಪ್ರಶ್ನೆಶಾಸ್ತ್ರ ಸರ್. 1 to 240 ನಂಬರ್ ಹೇಳಿ. 56 56. ಏನ್ ಪ್ರಶ್ನೆ? 56. ಪ್ರಶ್ನೆಶಾಸ್ತ್ರ ಹೇಳಿ, ಏನ್ ಪ್ರಶ್ನೆ? ಇದು ಸಾಲ ಅಂಜರ ಯಾವಾಗ ಮುಗಿಸ್ಬೇಕು ಕೇಳಬೇಕು ಸರ್. ಸಾಲ ಯಾವಾಗ ಮುಗಿಯುತ್ತೆ ಅಂತ. 6-11 ಯಾವಾಗ ಬರುತ್ತೆ ನೋಡೋಣ ಬುಕ್ತಿಲಿ. ಸದ್ಯಕ್ಕೆ 22 ಸೆಪ್ಟೆಂಬರ್ವರೆಗೂ ಸೂರ್ಯನಲ್ಲಿ 5-8 ಮುಗಿಯಲ್ಲ. ಸೂರ್ಯನಲ್ಲಿ 5-8 ದುಡ್ಡು ಕೊಡಲ್ಲ, ದುಡ್ಡು ಇನ್ನೂ ಜಾಸ್ತಿನೇ ಮಾಡುತ್ತೆ. 5-8 6 ಅನ್ನೋದು ಅದ್ರೊಳಗಡೆ ಇದೆ. ಸ್ವಲ್ಪ ಚಿಕ್ಕದಾಗಿ ತೀರಿಸ್ತಾ ಇದ್ದೀರಾ, ತೊಂದರೆ ಇಲ್ಲ. 6-11 ಮಂಗಳನಲ್ಲಿ ಬರಲ್ಲ, ಅಲ್ಲಿ 7 ಸ್ವಲ್ಪ ಬರುತ್ತೆ. ಮಂಗಳ ಆದ್ಮೇಲೆ ರಾಹುನಲ್ಲಿ ಗೆಲ್ತೀರಾ. ಶನಿ ಮತ್ತೆ ರಾಹು 25ಕ್ಕೆ ಮುಗಿಸ್ತೀರಾ ಸರ್. 2025ರಿಂದ 26ಕ್ಕೆ ಮುಗಿಸ್ತೀರಾ. ನಿಮ್ಮ ಸಾಲ ಎಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು 2025 ಅಲ್ಲಿವರು ಕಾಯಲೇಬೇಕು. ಸ್ವಲ್ಪ ಇನ್ನು ಬೇಗ ಮಾಡ್ಕೋಬೇಕು, ಸ್ವಲ್ಪ ಅದರಲ್ಲಿ ಸಮಸ್ಯೆ ಬರಬಾರ್ದು ಅಂತಂದಾಗ ಬಾಳೆಹಣ್ಣು ದಾನ ಮಾಡಿ. ಬಾಳೆಹಣ್ಣು ದಾನ ಮಾಡದೆ ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ರಂ ರಾಹುವೇನ್ ನಮಃ ಅಂತ ಹೇಳ್ಕೊಳ್ಳಿ. ಮತ್ತೆ ಸಾಧ್ಯವಾದಷ್ಟು ಅರಿಶಿಣದ ಪುಡಿನ ಈ ಎಲ್ಲ ಮರದ ಹತ್ರ ಇರ್ತಕ್ಕಂಥ ಜಾಗಕ್ಕೆ ಅರಿಶಿಣದ ಪುಡಿ ಹಾಕೊಂಡ್ ಬನ್ನಿ. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ಒಂದು ವಿರಾಮ. ಓಕೆ, ವೆಲ್ಕಮ್ ಬ್ಯಾಕ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಹಾ, ಮೊಮ್ಮಗನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಓಕೆ ಹೇಳಿ. ನಿಮ್ ಪ್ರೋಗ್ರಾಮ್ ಬಿಡೋದಿಲ್ಲ, ಡೈಲಿ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ನೋಡ್ತಾ ಇದೀವಿ ಗುರುಗಳೇ. ಓ ಹೌದಾ? ಆಮೇಲೆ ನನ್ನ ಮಗಳನ್ನು 81 ಬ್ಯಾಚ್ ಅಲ್ಲಿ ಕ್ಲಾಸ್ ಮಾಡಿದ್ದಾಳೆ ಗುರುಗಳೇ. 81 ಬ್ಯಾಚ್ ನಿಮ್ ಮಗಳು? ಹೌದು. ಏನ್ ಹೆಸರು? ಸುಪ್ರಿಯಾ ಅಂತ. ಸುಪ್ರಿಯಾ. ಹೇಗೆ ಅನ್ಸ್ತಂತೆ ಕ್ಲಾಸು? ಚೆನ್ನಾಗ್ ಅನಿಸ್ತಂತೆ. ನಾವು ಕುತ್ಕೋತಿದ್ವಿ ಗುರುಗಳೇ ಜೊತೆಗೆ, ಅವಳ ಜೊತೆಗೆ ನಾವು ಕೂಡ ಹೌದಾ ಕುತ್ಕೊಂಡು ಕೇಳ್ತಿದ್ವಿ. ಹೌದು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಓಕೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ ಕ್ಲಾಸು? ಹೌದು ಗುರುಗಳೇ, ಎಕ್ಸಲೆಂಟ್. ಓಕೆ, ನಿಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕು. ಹಾರ್ಸಸ್ ನಿಮ್ಮ ತಂದೆ ತಾಯಿಗೆ ಕೋಟಿ ನಮಸ್ಕಾರಗಳು ಗುರುಗಳೇ. ಇಲ್ಲಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮೊಮ್ಮಗನ ಬಗ್ಗೆ 10-8-2009 ಗುರುಗಳೇ. 10-8-2009. ಸಮಯ ಬೆಳಗ್ಗೆ 8:31 ಬೆಳಗ್ಗೆ. ಹುಟ್ಟಿದ ಊರು? ಪುಣೆ. ಸೋಹಂ ಅಂತ ಹೆಸರು. ಪುಣೆ. 2009. 11-12 ವರ್ಷ ಈಗ. ಹೌದು ಗುರುಗಳೇ. ಅವಾಗ ಕ್ರಿಕೆಟ್ ನಲ್ಲಿ ಇದ್ದಾನೆ ಗುರುಗಳೇ. ಇರೋದು ಅವರು US ಅಲ್ಲಿ ಇರ್ತಾನೆ. ಅಲ್ಲಿ ಹಾಕಿದ್ದಾರೆ ಅವನಿಗೆ ಕ್ರಿಕೆಟ್ಗೆ. ಅದರಲ್ಲಿ ಮುಂದೆ ಬರಬೇಕು ಅನ್ನೋದು 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈಗ ಇರೋದು US ಅಲ್ಲಿ? ಹೌದು ಗುರುಗಳೇ. ಅಲ್ಲಿ ಕ್ರಿಕೆಟ್ ಏನ್ ಅಷ್ಟೊಂದು ಫೇಮಸ್ ಇಲ್ಲ ಅಂತ ಅನ್ಸುತ್ತಪ್ಪ. ಕ್ರಿಕೆಟ್ ಫೇಮಸ್ ಇಲ್ಲ, ಬೇರೆ ರಗ್ಬಿ ಐತಿ ಗುರುಗಳೇ. ಆ ತಾಯಿನೂ ಆಡ್ತಾಳೆ, ಮಗನೂ. ಇಬ್ರು ಪ್ಲೇಯರ್ಸಾ?
ಹೌದು ಗುರುಗಳೇ. ಓ, ಇಬ್ರು ಸ್ಪೋರ್ಟ್ಸ್ ಅಲ್ಲಿ ಇದಾರೆ. 3, 5, 8, 10, 11 ಇದೆಯಾ ನೋಡ್ತೀವಿ. ಆ ಒಂದು ಕಾಂಬಿನೇಷನ್ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಅವ್ರು ಮೋಸ್ಟ್ಲಿ ಅಲ್ಲಿ ಇರ್ತಾರೆ, ಕಲ್ತಿರ್ತಾರೆ ಅಲ್ಲಿಂದ. ಬುಧ ಮುಂದುವರಿಲಿ ಅಂತ ನಮ್ಮೆಲ್ಲರ ಆಸೆ ಕ್ರಿಕೆಟ್. ಬಟ್ ಯು ಎಸ್ ಅಲ್ಲಿ ಕ್ರಿಕೆಟ್ ಇಲ್ಲ. ಅದೇ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಏನೋ ಇರ್ಬೋದು ಜನ. ಬಟ್ ಆದ್ರೆ ಯೂಶಲಿ ಅಲ್ಲಿ ಏನೋ ಮೋಸ್ಟ್ಲಿ ಅಕಾಡೆಮಿ ಮಾಡ್ಕೊಂಡಿರ್ಬೋದು ಅಷ್ಟೇ. ಮರ್ಕ್ಯೂರಿ ಬುಧ ದೇಶ ಸ್ಟಾರ್ಟ್ ಆಗಿದೆ. ಬುಧನಲ್ಲಿ 2, 10, 7, 3 ಇದೆ, 10 ಇದೆ, 11 ಇದೆ. 5 ಒಂದು ಕಾಂಬಿನೇಷನ್ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಅಂತರ್ಭುಕ್ತಿಲಿ ನೋಡ್ಬೋದು 3, 10 ವಿನ್ನಿಂಗ್ ಕಾಂಬಿನೇಷನ್ಗೆ 3, 10, 10 ಮತ್ತೆ 7 ಕಾಂಬಿನೇಷನ್ ಬರುತ್ತೆ. 3, 5, 8, 10. ಬಟ್ ನೇಮ್ ಅಂತೂ ಮಾಡ್ತಾರೆ. ಇದೇ ಲೈನ್ ಅಲ್ಲಿ ನೇಮ್ ಅಂತೂ ಮಾಡೋ ಕಾಂಬಿನೇಷನ್ ಇದೆ. ಸ್ವಲ್ಪ ಕಮ್ಮಿ ಇದೆ, ಜಾಸ್ತಿ ಇಲ್ಲ. ಯಾಕಂದ್ರೆ ನಮಗೆ ಲೈನ್ 3 ಅಲ್ಲಿ ಬಂದ್ರೆ ಜಾಸ್ತಿ ಆಗುತ್ತೆ. ಲೈನ್ 2 ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಬಟ್ ಆದ್ರೆ 3, 5, 8, 10, 11 ಅಲ್ಲಿ 3, 10, 11 ಅಂತೂ ಬರ್ತದೆ. 5 ಸ್ವಲ್ಪ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಅದು ಹೇಗೆ ಅದನ್ನ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ರಾಹುದು ರುದ್ರಾಕ್ಷಿ ಹಾಕೊಂಡ್ರೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಸೊ 8 ಮುಖದ ರುದ್ರಾಕ್ಷಿ ಹಾಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಅವರು 8 ಮುಖದ ರುದ್ರಾಕ್ಷಿ ಹಾಕಿದ್ರೆ ಒಂದು ಸ್ಪೋರ್ಟ್ಸ್ ಅನ್ನೋದು 2 ವಿಚಾರದಲ್ಲಿ ಇರುತ್ತೆ. ಒಂದು 3ನೇ ಮನೆ ಅಂದ್ರೆ ಕೈ ಅಂತ ತೋರಿಸುತ್ತೆ, 5ನೇ ಮನೆ ಇಂಟೆಲಿಜೆನ್ಸ್, ಹೇಗೆ ನಾವು ಸ್ಟ್ರೋಕ್ ಮಾಡಬೇಕು, ಹೇಗೆ ಆ ಬಾಲ್ ಬಂದಾಗ ಡಿಫ್ಲೆಕ್ಟ್ ಮಾಡಬೇಕು, ಆ ಒಂದು ಕರೆಕ್ಟ್ ಅರ್ಥ. ಈ ಬಾಲ್ಗೆ ಹಿಂಗೆ ನಾವು ಸ್ಟ್ರೋಕ್ ಹೊಡಿಬೇಕು ಅಂದ್ರೆ ಕಂಪ್ಲೀಟ್ಲಿ ಇಟ್ ಈಸ್ ನೋನ್ ಎಸ್ ಆರ್ಥೋಡಾಕ್ಸ್ ಪ್ಲೇಯಿಂಗ್ ಅಂತ ಕರಿತೀವಿ ಅಸ್ಟ್ರಾಲಜಿಲಿ. ಇಟ್ ಈಸ್ ನೋನ್ ಎಸ್ ಆರ್ಥೋಡಾಕ್ಸ್ ಪ್ಲೇಯಿಂಗ್. ಈ ಆರ್ಥೋಡಾಕ್ಸ್ ಪ್ಲೇಯಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಕಿ ನೇಮು ಫೇಮು ಬರುತ್ತೆ. ಸ್ವಲ್ಪ ಮೀಡಿಯಂ ಆಗಿದೆ. ಸ್ವಲ್ಪ ಇಂಟೆಲಿಜೆನ್ಸ್ ಜಾಸ್ತಿ ಮಾಡ್ಕೊಂಡ್ರೆ 5ನೇ ಮನೆ ಮತ್ತೆ 11ನೇ ಮನೆ ಹೆಲ್ಪ್ ಆಗುತ್ತೆ. ಏನು ಟೆನ್ಷನ್ ಏನಿಲ್ಲ. ಸ್ವಲ್ಪ ಇದಕ್ಕೆ ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಈ ಮಂತ್ರನ ಹೇಳ್ಕೊಳ್ಳಿ. ಸ್ಪೋರ್ಟ್ಸ್ ಅಲ್ಲಿರೋರಿಗೆ ಕೆಲವು ಅನೇಕ ಮಂತ್ರಗಳಿದಾವೆ. ಇದು ಒನ್ ಆಫ್ ದಿ ಮಂತ್ರ ಟು ಗಿವ್ ಸ್ಟ್ರೆಂತ್ ಅಂಡ್ ವಿಲ್ಲರ್. ಓಕೆ, ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಮ್ಮ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾವು ಬಾಳಿಂಗೆ ಹುಡುಗಿದ್ದೀವಿ ಅಂತ ಗುರುಜಿ. ಎಷ್ಟು ದಿವಸ ನೋಡ್ತಾ ಇದ್ದೀರಾ ಪ್ರೋಗ್ರಾಮು? 8 ತಿಂಗಳಾಯ್ತು ಗುರುಜಿ. ನಮ್ಮ ಮಗಳು ಕಲ್ತಿದ್ದಾರಾ? ಇದೇನಪ್ಪ ಪರವಾಗಿಲ್ಲ, ಬೆಳಿಗ್ಗೆ ಎಲ್ಲರೂ ಕಲ್ತವ್ರೆ ಫೋನ್ ಮಾಡ್ತಾ ಇದಾರೆ. ಹೌದು ಗುರುಜಿ. ಯಾವ ಬ್ಯಾಚ್ ಅಲ್ಲಿ? 8 ತಿಂಗಳಾಯ್ತು ಗುರುಜಿ. 8 ತಿಂಗಳಿಂದ ಅಂದ್ರೆ 70, 76, 77 ಇರ್ತವೆ. ಅದು ಗೊತ್ತಾಗುತ್ತೆ. ಆದ್ರೆ 8 ತಿಂಗಳಾಯ್ತು ಆಗ್ಲಿ ಕಲ್ತು. ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ನಾವೇ ಮಾಡಿಸ್ತಾ ಇದೀವಿ ಇವ್ರನ್ನೆಲ್ಲ ಅಂತ ಹೇಳ್ತಾರೆ ನೋಡಿ. ಗುರುಜಿ, ನಾನು ಹೇಳ್ತಾ ಇರ್ತೀನಿ, ನನ್ ಮಗಳು ಹೇಳ್ತಾ ಇರ್ತಾಳೆ, ಬಳ್ಳಾರಿಲ ಅವಳೆ, ಗುರುಜಿ ಪ್ರೋಗ್ರಾಮ್ ಬರ್ತದೆ ಅಂತ ಹೇಳ್ತಾಳೆ. ಅದ್ರ ಮಾತು ಕೇಳ್ದಲೆ ಇದ್ರೆ ವಿಡಿಯೋನು ಕಳಿಸ್ತಾಳೆ ನೋಡಿ ಅಂತ. ಓಕೆ ಓಕೆ, ಯಾರ ಬಗ್ಗೆ ಕೇಳಕ್ಕೆ ಕುತೂಹಲ? ಗುರುಜಿ, ನಮ್ಮ ಅಪ್ಪರ ಮೇಲೆ ಇದು ನಮ್ ಚಿಕ್ಕಪ್ಪಿರು ಕೇಸ್ ಹಾಕೊಂಡವ್ರೆ ಜಮೀನ್ ಮೇಲೆ. ನಿಮ್ಮಪ್ಪ ಅವ್ರ ಮೇಲೆ ನಿಮ್ ಚಿಕ್ಕಪ್ಪ ಅವರು ಕೇಸ್ ಹಾಕೊಂಡಿದ್ದಾರೆ ಜಮೀನ್ ಮೇಲೆ. ಗುರುಜಿ, ಆ ಜಮೀನು ಯಾರ್ದದು? ಅವ್ರ ತಂದೆದ? ನಮ್ಮ ಅಪ್ಪರ ತಂದೆದು. ನಿಮ್ಮ ಅಪ್ಪಾರು ತಂದೆದು ಗುರುಜಿ. ಅವ್ರು ಅಲ್ಲ, ನಿಮ್ ತಂದೆದು ಸ್ವಯಾರ್ಜಿತದ ಮೇಲೆ ಹಾಕಿದಾರ? ಸ್ವಯಾರ್ಜಿತ ಗುರುಜಿ, ಅವ್ರ ತಾತನ ಅದೇ ನಿಮ್ ತಾತ ಅವ್ರದ್ದು ಹಾಕಿದ್ದಾರೆ. ಅರ್ಥ ಆಯ್ತು. ಭಾಗ ಆಗಿಲ್ವಾ? ಭಾಗ ಆಗಿದ್ರೆ ಗುರುಜಿ, ಭಾಗ ಕೊಟ್ಟವ್ರೆ. ಕೊಟ್ಬಿಟ್ಟು ತಿರ್ಗಾ ಈಗ ನಮ್ಗ ಆ ಜಾಗ ಬೇಕು ಅಂತ ಕೇಸ್ ಹಾಕೊಂಡಿದ್ದಾರೆ. ಅಂದ್ರೆ ಒಂದೇ ಜಾಗದಲ್ಲಿ ಇತ್ತು ಎಲ್ಲಾನು? ಇಲ್ಲ ಗುರುಜಿ, ಎರಡ್ ತಾವ್ ಐತೆ. ಒಂದ್ ಕುಣಿಗಲಲ್ಲಿ ಐತೆ, ಒಂದ್ ಕೆಂಪನಹಳ್ಳಿ ಐತೆ. ನಮ್ಮ ಅಪ್ಪರ್ಗೆ ಕುಣಿಗಲಲ್ಲಿ ಕೊಟ್ಟವ್ರೆ. ಆದ್ರೆ ಬೇಡ ಅಂದ್ರು ಹೊಡೆದ್ಬಿಟ್ಟು ಕೊಟ್ರು ಗುರುಜಿ. ಅದನ್ನ ಬೇಡ ಅಂದ್ರು ನಮ್ಮಪ್ಪ ಅದನ್ನೇ ತಗೋಬೇಕು ನೀನು ಅಂದ್ಬಿಟ್ಟು ಹೊಡೆದ್ಬಿಟ್ರು ಗಲಾಟೆ ಮಾಡಿ. ಈಗ ತಿರ್ಗಾ ಅದೇ ಬೇಕು, ಅದನ್ನು ಭಾಗ ಮಾಡಿ ಭಾಗ ಕೊಡಿ. ಅವ್ರ ತಂದೆ ಇದಾರಾ? ಇಲ್ಲ ಗುರುಜಿ, ಅವ್ರ ಆಲಿ ಸತ್ತೋಗಿದ್ದಾರೆ. ತಂದೆ ತಾಯಿ ಎಲ್ಲ ಸತ್ತೋಗಿದ್ದಾರೆ. ಈಗ ಎಲ್ಲ ಭಾಗ ಆದ್ಮೇಲೆ ಯಾವ ರೀತಿ ನ್ಯಾಯ ಕೊಡ್ತಾರೆ? ಇದು ಬೇಕು ಅದು ಬೇಕು ಅಂತ ಕೇಸ್ ಹಾಕಿದ ತಕ್ಷಣ ಇವಾಗ ಗುರುಜಿ ಕೇಸ್ ನಮಗೂ ಭಾಗ ಒಂದೊಂದ್ಸ 2 ಸೈಟ್ ಕೊಡಿ ಅಂತ ಹಾಕೊಂಡಿದ್ದಾರೆ ಗುರುಜಿ, ಆಗ್ಬೇಕು ಅಂತ. ಅದಕ್ಕೆ ಇದು ನಮ್ಮಂತೇನೆ, ನಮ್ಮ ಅಪ್ಪನಂತೇನೆ ಆಯ್ತದ ಗುರುಜಿ, ಏನಾಗ್ತದೆ ಅಂತ ಕೇಳಿ. ಆದ್ರೆ ಭಾಗ ಮಾಡ್ಬೇಕಾದ್ರೆ ಎಲ್ಲರಿಗೂ ಸಮಾನವಾಗಿ ಕೊಟ್ರಾ? ಕೊಟ್ಟವ್ರೆ ಗುರುಜಿ. ಆದ್ರೆ ನಮ್ಮ ಅಪ್ಪ ಇದನ್ನ ಅವ್ರ ಹೆಸರಿಗೂ ಮಾಡ್ಕೊಂಡಿದ್ದಾರೆ, ಹಾಗೂ ಸೈನ್ ಹಾಕೊಟ್ಟಿದ್ದಾರೆ. ಈ ತಿರ್ಗಾ ಇಲ್ಲ, ಸರಿ ಇಲ್ಲ, ಮೋಸ ಮಾಡಿದ್ದಾರೆ ಅಂದ್ಬಿಟ್ಟು ತಿರ್ಗಾ ಹಂಗ ಹಾಕೊಂಡಿದ್ದಾರೆ. ಇದಕ್ಕೆ ಬೆಸ್ಟ್ ಏನ್ ಗೊತ್ತಾ? ಇಂಥವ್ರನ್ನೆಲ್ಲ ಕಡ್ದಾಕಕ್ಕೆ ಬಗಳಾಮುಖಿ ಮಂತ್ರ ಹೇಳಿ ಸಾಕು, ಅಡ್ರೆಸ್ ಇಲ್ದಂಗೆ ಹೊಟ್ಟೋಗ್ತಾರೆ. ನೀವು ಒಳ್ಳೆತನದಲ್ಲಿರ್ಬೇಕು ಫಸ್ಟ್. ಅದು ವರ್ಕ್ ಆಗ್ಬೇಕು ಅಂದ್ರೆ ನೀವು ಒಳ್ಳೆತನದಲ್ಲಿರ್ಬೇಕು. ಬಗಳಾಮುಖಿ ಯಂತ್ರ ಅಂತ ಸಿಗುತ್ತೆ. ಓಂ ಹ್ರೀಂ ಬಗಳಾಮುಖಿ, ಅವ್ರದ್ದು ಅಷ್ಟೂ ಜನದ ಹೆಸರು ಹಾಕಿ
ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹವಾಂ ಕೀಳಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ. ಈ ಮಂತ್ರನ ನೀವೇನಾದರೂ 1,00,000 ಬಾರಿ ಜಪ ಮಾಡಿದ್ದರೆ ಅವರು ಅಡ್ರೆಸ್ ಇಲ್ದಂಗೆ ಹೊಟ್ಟೋಗ್ತಾರೆ. ಅವ್ರಿಗೆ ಬುದ್ಧಿ ಭ್ರಮಣೆ ಆಗ್ಬಿಡುತ್ತೆ. ಅವ್ರಿಗೆ ಒಂಥರ ಅಯ್ಯೋ ನಾನು ಯಾಕಾರು ಅದ್ರ ಕೈ ಹಾಕೋದ್ನೋ, ಬರೀ ಕಷ್ಟಗಳೇ ಬರ್ತಾ ಇದೆ. ಅವ್ರಿಗೆ ಒಂಥರ ಕಷ್ಟಗಳು ಸ್ಟಾರ್ಟ್ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಷ್ಟಗಳು ಸ್ಟಾರ್ಟ್ ಆಗಿ ಅವರೇ ದೂರ ಆಗ್ಬಿಡ್ತಾರೆ ಈ ಮಂತ್ರದಿಂದ. ಇದು ಸೀಕ್ರೆಟ್, ವಾಹಿನಿಲಿ ಹೇಳ್ತಾ ಇದ್ದೀನಿ, ಯಾರು ಬೇಕಾದ್ರೂ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಆದರೆ 1,00,000 ಜಪ ಮಾಡಬೇಕು. 1,00,000, ನಾಟ್ ಎ ಈಸಿ ಜೋಕ್. ಟೆಲಿಪತಿದಿಂದ ಹೊಡಿತಕ್ಕಂಥ ಈ ಮಂತ್ರ. ಈಗ ಪ್ರಶ್ನಾಶಾಸ್ತ್ರ ಒಂದು ಹಾಕೊಳ್ತೀನಿ, ಅದರಲ್ಲೂ ನೋಡೋಣ ಯಾವುದ್ರಲ್ಲಿ ಯಾವ ಗ್ರಹನ ಸ್ವಲ್ಪ ಇದು ಮಾಡ್ಬೋದು ಅಂತ. 1 to 240 ಒಂದು ನಂಬರ್ ಹೇಳಿ. ಇದೆಲ್ಲ ಇಲ್ವಾ? ಕಾಲ್ ಕಟ್ ಆಯ್ತಾ? ಸರಿ, ನಾವೇ ಒಂದು ಹಾಕೊಂಡು ಮಾಡೋಣ. ಅವರೇ ಹೇಳಬೇಕು ಅನ್ನೋದಿಲ್ಲ, ಅವ್ರಿಗೆ ಒಳ್ಳೇದಾಗಬೇಕು ಅಂತ 1 to 249 ಒಂದು ನಂಬರು 33 ಹಾಕೊಳ್ತೀನಿ ಅವ್ರಿಗೋಸ್ಕರ. ಯಾರು ಬೇಕಾದ್ರೆ ಯಾರು ಬೇಕಾದ್ರೂ ಹಾಕೋಬೋದು. ಡಿಸ್ಪ್ಲೇ ಮಾಡಿ. ಇದು 33 ಪ್ರಾಪರ್ಟಿಗೆ ಡಿಸ್ಪ್ಯೂಟ್ ಬರ್ತಾ ಇದೆ. ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲಿ 6-11 ಕಾಂಬಿನೇಷನ್ ನೋಡೋಣ. 11 ಚಂದ್ರ. ಶಿವನ ಆರಾಧನೆ ಮಾಡಿ, ಜಯ ಆಗುತ್ತೆ. ನೆಗೋಷಿಯೇಷನ್ ಅಲ್ಲೇ ಕ್ಲಿಯರ್ ಆಗುತ್ತೆ. ಇದು ಮಾತುಕತೆಯಲ್ಲೇ ಹಿಂಪಡಿತಾರೆ. 3-11 ಕಾಂಬಿನೇಷನ್, 8-9-11 ಕಾಂಬಿನೇಷನ್. ಓಕೆ, ಸ್ಯಾಟರ್ನಲ್ಲಿ 3-11 9-11. ನೀವು ಈ ಮಂತ್ರ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ಆಗಿ ಅವರೇ ಡ್ರಾಪ್ ಮಾಡಿಬಿಡ್ತಾರೆ. ಕೇಸ್ ಅವರೇ ಡ್ರಾಪ್ ಮಾಡಿಬಿಡ್ತಾರೆ. ಇದು ಮುಂದುವರಿಯಲ್ಲ. ಸ್ವಲ್ಪ ಅಂದರೆ ಮುಂದುವರಿಯಲ್ಲ ಅಂದರೆ ಒಂದಷ್ಟು ತಿಂಗಳು ಓಡುತ್ತೆ, ಒಂದಷ್ಟು ವರ್ಷನೂ ಓಡ್ಬೋದು. ಬಟ್ ಅವರೇ ಅದು ಡ್ರಾಪ್ ಮಾಡಿಬಿಡ್ತಾರೆ. ಇದು ಆಗಲ್ಲ, ಬಿಡಲ್ಲ, ಆ ಥರ ಒಂದು ಕಾಂಬಿನೇಷನ್. ಮುಂದಿನ ಕರೆ ಇದೆಯಾ? ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಹೆಸರು ಶೈಲಜಾ ಅಂತ. ಹೇಳಿ. ನನ್ನ ಮೇಲೆ ಇಲ್ದಿರೋ ದೂರೆಲ್ಲ ಬಂದಿದೆ ಗುರುಜಿ, ಅದಕ್ಕೆ ಯಾಕೆ ಏನು ಅಂತ ಗೊತ್ತಿಲ್ಲ. ಯಾರು ಮೇಡಮ್ ಮಾಡ್ತಾ ಇರೋದು ನಿಮ್ಮ ಮೇಲೆ ದೂರು? ನನ್ನ ಮೇಲೆ ಯಾರು ಹೇಳಿ? ಅವ್ರಿಗೆಲ್ಲ ಕ್ಲಾಸ್ ತಗೊಂಡ ಸುಮ್ನೆ ಎಲ್ಲ ಏನೋ ಒಂಥರ ದೂರು, ಕಳ್ತನ ಮಾಡಿದಾಳೆ, ಬೇರೆಯವ್ರ ಜೊತೆ ಸಂಬಂಧ ಕಟ್ಟಿ ಮಾತಾಡೋದು, ಈ ತರದೆಲ್ಲ ದೂರ ಬಂದಿದೆ ಗುರುಜಿ. ಅದೇ ನಿಮ್ಮ ಒಬ್ಬರಿಗೇನಾ? ಗೊತ್ತಾಗ್ತಿಲ್ಲ. ಊರಲ್ಲಿರೋರ್ಗೆಲ್ಲ ಮಾಡ್ತಾರೆ ಮೇಡಮ್, ನನ್ನನ್ನು ಬಿಡಲ್ಲ. ಜನ ನನ್ನನ್ನು ಮಾಡಿಲ್ವಲ್ಲ, ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನಾವು ಅದೇ ಹೇಳ್ತೀವಿ ಅವ್ರೇನ್ ಕಂಡಿದಾರ ಮಾಡಿದಾರ ಅಂತ. ನಮ್ಮ ಮೇಲೂ ಆಪಾದನೆ ಅಯ್ಯೋದು ಕಾಮನ್. ಅದು ಆಪಾದನೆ ಅನ್ನೋದು ಏನ್ ಕಾಮನ್? ಅದು ಆಪಾದನೆ ನಂಬರ್ ಬಹಳ ಈಸಿ. 4ನೇ ಮನೆ ಆಪಾದನೆ ಅನ್ನೋದು 4ನೇ ಮನೆ ಬರುತ್ತೆ. ಆದ್ರೂ ಸುತ್ತಮುತ್ತ ಇರೋ ನಾವು ನಮ್ಮ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗೋದು ಸ್ವಲ್ಪ ಕಷ್ಟ ಅಂತ ಮಹಾ ಅತಿರಥ ಮಹಾರಥರು ಎಲ್ಲ ರೋಡಲ್ಲಿರೋರೆಲ್ಲ ತಲೆ ಎತ್ಕೊಂಡು ತಿರುಗಬೇಕು ಅಂದ್ರೆ ಅವರೆಲ್ಲ ಬಹಳ ಮಹಾಪುರುಷರು. ನಮ್ಗೆ ಬಹಳ ದೊಡ್ಡ ವ್ಯಕ್ತಿಗಳು ಬಹಳ ಕಮ್ಮಿ ಇರೋದು ಮೇಡಮ್. ಒಂದ್ ತಿಳ್ಕೊಳ್ಳಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಏನು ಎಲ್ಲ ಶ್ರೇಷ್ಠ ಇಲ್ಲ. ಶ್ರೇಷ್ಠ ವ್ಯಕ್ತಿಗಳು ಎಲ್ಲರನ್ನೂ ಚೆನ್ನಾಗಿ ನೋಡ್ತಾರೆ. ಅಲ್ಪರು ಅಂತ ಕರಿತೀವಲ್ಲ, ಅಲ್ಪರು ಮಾತ್ರ ವ್ಯಂಗ್ಯವನ್ನು ಮಾಡ್ತಾರೆ. ತಿಳ್ಕೊಳ್ಳಿ, ಜೀವನದಲ್ಲಿ ಮೊದಲು ಜಾತಕ ನೋಡೋಣ, ಅದೇನು ತೊಂದರೆ ಇಲ್ಲ. ಆದ್ರೆ ಮೊದಲು ನಮ್ಮ ಮನಸ್ಥಿತಿನ ಸರಿ ಮಾಡ್ಕೊಳ್ಳೋಣ. ನೀವು ಸರಿಯಾಗಿ ದಾರಿಲಿ ಹೋಗ್ತಾ ಇದ್ರೆ, ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ ಕೃಷ್ಣನ್ ನೆನೆಸ್ಕೊಳ್ಳಿ ಸಾಕು. ಕೃಷ್ಣನ ನೆನೆಸ್ಕೊಳ್ಳಿ. ಕೃಷ್ಣ ಅಷ್ಟೇ ಹೇಳೋದು, ಜನ ಮೆಚ್ಚೋ ಕೆಲಸ ಮಾಡಬೇಡಿ, ಜನಾರ್ದನನ ಮೆಚ್ಚೋ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ಇದನ್ನ ಫಸ್ಟ್ ತಿಳ್ಕೊಳ್ಳಿ. ನೀವು ಎಷ್ಟು ವಯಸ್ಸಾಗಿದೆ ನಿಮ್ಗೆ? ನಂಗೆ 44 ವರ್ಷ ವಯಸ್ಸು. 44 ಅಂತಂದ್ರೆ 24 ಏನಿಲ್ಲ ಇನ್ನು. ಈಗ ಜೀವನ ಅರ್ಥ ಮಾಡ್ಕೊಂಡು 44, ಇನ್ನೊಂದು 15 ವರ್ಷ ಹೋದ್ರೆ ಮುಗಿದೇ ಹೋಯ್ತಲ್ಲ ಮೇಡಮ್ ನಿಮ್ದು. ಇನ್ನೇನ್ ಅವರು ಸಾಯ್ತಾರೆ, ನಿಮ್ಗೆ ಜೊತೆಲಿರೋರು, ನಿಮ್ ಓಡಾಡೋರು ಸಾಯ್ತಾರೆ, ನೀವು ಸಾಯ್ತೀರಾ. ಆಮೇಲೆ ಏನಾಗುತ್ತೆ? ಸತ್ ಮೇಲೆ 15 ವರ್ಷ ಆದ್ಮೇಲೆ ಬಂದು ಹಿಂಗೆಲ್ಲ ನಡೀತು ಅಂದ್ರೆ ನೀವು ನಗ್ತೀರಾ. ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ವೆರಿ ಸಿಂಪಲ್ ಎಕ್ಸಾಂಪಲ್. ಈಗ ನೀವು ಟಿವಿ ಎಲ್ಲಾ ಪ್ರೋಗ್ರಾಮ್ ಜನರಲಿ ಎಲ್ಲಾ ಟಿವಿ ನೋಡ್ತಾ ಇರ್ತೀರಲ್ಲ? ಹೌದು. ಬಿಗ್ ಬಾಸ್ ನೋಡಿದೀರಾ? ಹೌದು ಗುರುಜಿ, ನೋಡಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಕಿತ್ತಾಡ್ತಾರೆ, ಮಾಡ್ತಾರೆ, ಅಲ್ಲಿ ಅವಮಾನ ಆಗುತ್ತೆ. ಅದು ಮುಗಿದ ಮೇಲೆ ಆಚೆ ಬಂದು ಕುತ್ಕೊಂಡು ಅದನ್ನ ಟಿವಿ ನೋಡ್ತಾರೆ, ತಲೆ ಚೆಚ್ಕೋತಾರೆ, ಇದೆಲ್ಲ ಬೇಕಿತ್ತ ಅಂತ. ನೀವ್ ಯೋಚನೆ ಮಾಡಿ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಎಲ್ಲರಿಗೂ ಕೊಡ್ತೀನಿ, ವೆರಿ ಸಿಂಪಲ್ ಎಕ್ಸಾಂಪಲ್. ಬಿಗ್ ಬಾಸ್ ಯಾರು ನೋಡಿದೀರಾ? ಆ ಬಿಗ್ ಬಾಸ್ ನೋಡಿರೋದ್ರಲ್ಲಿ ಅಲ್ಲಿ ಆಚೆ ಬರ್ತಾರಲ್ಲ ಜನ, ಬಂದಾದ್ಮೇಲೆ ಅವ್ರದೇ ಕಾರ್ಯಕ್ರಮನ ಅವ್ರೊಂದ್ಸತಿ ನೋಡ್ತಾರೆ. ಆ ಕಿತ್ತಾಡಿರೋದು, ಬೈದಾಡಿರೋದು, ಅವ್ರಿಗೆ ಒಂಥರ ನಾನು ಈ ತರ ಆಡದ್ನಾ, ಅಯ್ಯೋ, ಮತ್ತೆ ಏನು ಅನ್ಸದೇ ಇಲ್ಲ. ಅಷ್ಟು ಪಿಕ್ಚರ್ ಕ್ಲೀನಾಗಿ ನೋಡಿದಾಗ ಏನ್ ಬದುಕು, ಅವ್ರು ಯಾರೋ ಕಿರ್ಚಾಡ್ತಾರೆ, ಅವ್ರು ಯಾರೋ ನೋಡ್ತಾರೆ, ಏನಿದೆ ಅದು ನೋಡಿದಾಗ ನಗು ಬರುತ್ತೆ ನಮಗೆ. ಅದನ್ನ ನೋಡಿ ಆಚೆ ಬಂದ್ಮೇಲೆ ಅದನ್ನ ಮಾಡಿರೋದೆಲ್ಲ ನೋಡಿದ್ರೆ ನಗು ಬರುತ್ತೆ. ಸೊ ಆ ರೀತಿ ಸ್ವಲ್ಪ ಆಲೋಚನೆ ಮಾಡಿ. ಓಕೆ, 1 to 240 ನಂಬರ್ ಹೇಳಿ. ಎಷ್ಟು ಬರುತ್ತೆ? 1ರಿಂದ 249. 155.
ಬಾಂಧವ್ಯದಲ್ಲಿ ನೋಡ್ಬೇಕು, ಮ್ಯಾರೇಜಲ್ಲಿ ನೋಡ್ಬೇಕು ಇಂಥದ್ದೆಲ್ಲ. ಶನಿ 2030 ಭುಕ್ತಿ 2022 ಜೂನ್. 4ನೇ ಮನೆ ಚಂದ್ರ, 4ರ ಜೊತೆ 9 ಇದೆ. ಸೊ 4 ಆಪಾದನೆ ಬರೋದಿಲ್ಲ 4ರಿಂದ ಕುಟುಂಬ ವರ್ಗದಿಂದ. ಅದನ್ನು ನೆಗೆಟ್ ಮಾಡ್ತಕ್ಕಂಥದ್ದು ಸ್ಯಾಟ್ರನ್. ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡಿ ಪ್ರತಿ ಶನಿವಾರ. ಎಲ್ಲಿಗೆ ಗುರುಜಿ? ಯಾರಿಗಾರು ಬಡವ್ರು ಕೊಡಮ್ಮ. ಎಳ್ಳೆಣ್ಣೆ, ಕಬ್ಬಣದ ಐಟಮು, ಬಾಣ್ಲೆ ಒಂದು ತಿಂಗಳು ಒಂದ್ಸತಿ ಕೊಡಿ ಸಾಕು, ಒಂದು 6 ತಿಂಗಳು ಕೊಡಿ ಸಾಕು. ಬಾಣ್ಲೆ ಯಾರು ಬಡವ್ರಿಗೆ ಒಂದು ಕಬ್ಬಣದ ಬಾಣ್ಲೆ, ಆಪಾದನೆ ಕಮ್ಮಿ ಆಗುತ್ತೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಯಥೇಚ್ಛವಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಹೇಳ್ಕೊಳ್ಳಿ. ಓಕೆ, ಮುಂದಿನ ಕರೆ. ನಮಸ್ಕಾರ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ. 17/7/72. ಯಾರ ಬಗ್ಗೆ ಕೇಳಬೇಕು? ನಮ್ಮ ಹಸ್ಬೆಂಡ್ ಬಗ್ಗೆ ಸರ್. ಅದನ್ನ ಹೇಳಿ, ಒಂದೆರಡು ಮಾತು ಹೇಳಿ. ಅದೇನೋ ಡೈರೆಕ್ಟ್ ಆಗಿ ಒಳ್ಳೆ ಫೋನ್ ಕಾಲ್ ತರ ಇಲ್ಲಿ ಎನ್ಕ್ವೈರಿ ತರ ಕೇಳ್ತಿರಲ್ಲ. ಹ್ಯಾವ್ ಸಮ್ ಡಿಸೆನ್ಸಿ. ಸಾರಿ ಸರ್. ನಮಸ್ಕಾರ ಗುರುಗಳೇ, ಗುಡ್ ಮಾರ್ನಿಂಗ್ ಗುರುಗಳೇ. ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು, ಅದನ್ನೆಲ್ಲ ಹೇಳ್ಕೊಡ್ಬೇಕಾ ನಿಮಗೆ? ಇಲ್ಲ ಸರ್. ಮತ್ತೆ ಪ್ಲೀಸ್ ಹ್ಯಾವ್ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. 17 ಆಟಿಟ್ಯೂಡ್ ಪ್ರಾಬ್ಲಮ್, ಚೇಂಜ್ ದಿ ಆಟಿಟ್ಯೂಡ್. ಹೇಳಿ, ನೀವು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ. 17/7/72. 17/7/72. 1972. ಟೈಮ್ 11:25 AM. 11:25 AM. ಪ್ಲೇಸ್ ಭದ್ರಾವತಿ ಲೂಟೇಜ್ ಸರ್. ಭದ್ರಾವತಿ. ಮೇಡಮ್, ನಾನೇನು ಗೊತ್ತಾ, ಯಾರು ಕ್ಲಾಸಿಗೆ ಬರ್ತಾರೋ ಇಲ್ವೋ ಅಥವಾ ನನ್ನ ಕನ್ಸಲ್ಟೇಷನ್ ತಗೊಳ್ತಾರೋ ಇಲ್ವೋ, ನಾನು ಎಲ್ಲಾರು ಪ್ರೀತಿಯಿಂದ ಮಾತಾಡಿಸ್ತೀನಿ. ನೀವು ಬಂದ್ರೂ ಬೇಜಾರಿಲ್ಲ ಅಥವಾ ಖುಷಿ ಆಗಲ್ಲ, ಬರ್ದೇ ಇದ್ರು ಖುಷಿ ತರ ಇದು ಬೇಜಾರೇನಿಲ್ಲ. ಓಕೆ, ಐ ಎಮ್ ನ್ಯೂಟ್ರಲ್. ನಾನು ಯಾರು ಮಾತಾಡಿಸ್ತೀನೋ, ಒನ್ ಟೈಮ್ ನಮ್ಮ ಲೈಫಲ್ಲಿ ಯಾರೋ ಒಬ್ಬರನ್ನ ಒಂದು ಸೋಲ್ನ ಮಾತಾಡಿಸ್ತೀವಿ. ಆ ಸೋಲ್ನ ನಾವು ಮಾತಾಡಿಸ್ಬೇಕಾದ್ರೆ ನಾನು ಖುಷಿಯಿಂದ ಮಾತಾಡ್ತೀನಿ. ಆ ಸೋಲು ಸ್ವಲ್ಪ ನಮಗೆ ಚೂರು ಖುಷಿ ಮಾಡಬೇಕು. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ದಟ್ ಸ್ವೀಟ್ನೆಸ್, ಬ್ರಿಂಗ್ ದಿ ಸ್ವೀಟ್ನೆಸ್ ಅಲ್ವಾ? ಆ ಸ್ವೀಟ್ನೆಸ್ಗೆ ಏನಾಗುತ್ತೆ, ಯು ವಿಲ್ ಗೆಟ್ ಮೋರ್ ರೆಸ್ಪಾನ್ಸ್ ಅಂಡ್ ಮೋರ್ ಏನಂತಾರೆ, ಫಲ ಜಾಸ್ತಿ ಸಿಗುತ್ತೆ ಆ ಸ್ವೀಟ್ನೆಸ್ ಅಲ್ಲಿ. ಏನ್ ಕೇಳಬೇಕು? ಯಾವ ಊರಲ್ಲಿ ಹುಟ್ಟಿರೋದು? ಭದ್ರಾವತಿ ಅಲ್ಲ? ಭದ್ರಾವತಿ ಸರ್. ಯಾರೋ ಎಲ್ಲರೂ ಕೇಳ್ತಾರೆ, ಇದೊಂಥರ ಪಬ್ಲಿಕ್ ಕಾಲು, ಹಂಗೋಗ್ಬೇಡಿ. ಟೇಕ್ ಇಟ್ ಆಸ್ ಓಕೆ. ಒಬ್ರು ಗುರುಗಳು ಹೇಳ್ತಾ ಇದಾರೆ, ಓಕೆ ಏನೋ ವಿದ್ಯೆ, ನಾವು ಅದರಲ್ಲಿಂದ ತಗೊಳ್ಳೋಣ. ಓಕೆ, ಹೇಳಿ. 49 ಇಯರ್ಸ್, ಏನ್ ಕೇಳ್ಬೇಕು? ಸರ್, ಆಕ್ಚುಲಿ ನಮ್ಮ ಮಾವ ಇವನ್ನು ಆಸ್ತಿ ಡಿವೈಡ್ ಮಾಡಿಲ್ಲ. ಸೊ ಯಾವಾಗ ಮಾಡ್ತಾರೆ, ನಾವ್ ಯಾವಾಗ ಮನೆ ಕಟ್ಟಬಹುದು ಅಂತ ಅನ್ಕೊಂಡಿದೀವಿ ಸರ್. ಯಾವಾಗ ಆಸ್ತಿ ಡಿವೈಡ್ ಮಾಡಬಹುದು ಅಂತ. ಎಷ್ಟು ಜನ ಮಕ್ಕಳು ನಿಮ್ಮ ಮಾವಗೆ? ಇಬ್ರು, ನಾವು, ನಮ್ಮ ಮನೆಯವರು ಮತ್ತೆ ನಮ್ ಮೈದಾ ಒಬ್ರು ಇದಾರೆ, ಮಗಳು, ಆಮೇಲೆ ನಾದ್ನಿ ಒಬ್ರು. 3 ಜನ ಮಕ್ಕಳು ಸರ್. 3 ಜನ. 3 ಜನಕ್ಕೂ ಡಿವೈಡ್ ಆಗಬೇಕು? 3 ಜನಕ್ಕೂ ಮಾಡ್ತಾರೆ ಸರ್. ಓಕೆ. 22ವರೆಗೂ ಬುಧ ಆದ ನಂತರ 8-11 ಕೇತು, 8-11 ಕ್ಲಿಯರ್ ಆಗಿ ಶುಕ್ರನಲ್ಲಿದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 8-11 ಬರಬೇಕು. 23ರಿಂದ 26 ಒಳಗಡೆ ಡಿವೈಡ್ ಮಾಡ್ತಾರೆ. 2023 ಏಪ್ರಿಲ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 26 ಮೇ ಒಳಗಡೆ ನಿಮ್ ಕೈಗೆ ಸಿಗುತ್ತೆ. ಸ್ವಲ್ಪ ಅದರಲ್ಲಿ ಸ್ವಲ್ಪ ತಕರಾರು ಸ್ವಲ್ಪ ಮುಂದೆ ಬರುತ್ತೆ, ಯಾಕಂದ್ರೆ 3rd ಹೌಸ್ ಸ್ವಲ್ಪ ತಕರಾರು ಕೊಡುತ್ತೆ. ಇದು ಸ್ಮೂತ್ ಆಗಿ ಬರಬೇಕು ಅಂತಂದ್ರೆ ಒಂದು ಕಡಲೆಕಾಳನ್ನ ಉಸ್ಲಿ ಮಾಡಿ, ಒಂದು ರಾಘವೇಂದ್ರ ದೇವಸ್ಥಾನ ಆದ್ರೂ ಪರವಾಗಿಲ್ಲ, ಸಾಯಿಬಾಬಾ ಪರವಾಗಿಲ್ಲ, ದತ್ತಾತ್ರೇಯ ದೇವಸ್ಥಾನದಲ್ಲಾದ್ರೂ ಕೊಡಿ, ಒಳ್ಳೇದಾಗ್ಲಿ. ನಮಸ್ತೆ. ನಮಸ್ಕಾರ. ಯಾಕ ನಾನು ಯಾರನ್ನೇ ಮಾತಾಡ್ಸ್ ಫಸ್ಟ್ ನಮಸ್ಕಾರ ಹೇಳ್ಬೇಕು. ಎಲ್ಲರಲ್ಲೂ ಉದ್ಯೋಗಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ದೇವ್ರು ಡೈರೆಕ್ಟ್ ಆಗಿ ಬರಲ್ವಂತೆ, ಯಾರ್ದಾರು ಮೂಲಕ ಕಳಿಸ್ತಾರಂತೆ. ಆತರ ನಿಮ್ ತಂದೆ ತಾಯಿ ಬ್ರಹ್ಮಾಂಡ ನಿಮ್ಗೆ ಎಷ್ಟು ನಮಸ್ಕಾರ ಹಾಕಿದ್ರು ಸಾಲದು ಗುರುಜಿ, ನಮ್ ಜನ್ಮ ಎಲ್ಲ. ಒಳ್ಳೇದಾಗ್ಲಮ್ಮ, ಗುಡ್ ಲಕ್. ಗುರುಜಿ, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಹೇಳಿ. ಕೆಲ್ಸದ ಬಗ್ಗೆ 1 to 249. ಒಂದ್ ನಂಬರ್ ಹೇಳ್ತೀನಿ. 9 ಗುರುಜಿ. 9 ಜಾಬ್. ಪ್ರಶ್ನೆ ಅಂದ್ರೆ ಕೆಲ್ಸದ ಬಗ್ಗೆ ಏನ್ ಕೇಳ್ಬೇಕು? ಅದೇ ಒಂದ್ 3 ಕಡೆ ಅಪ್ಲೈ ಮಾಡಿದ್ದೆ. ಒಬ್ರಂತೂ 6 ತಿಂಗಳಿಂದ ಕೊಡ್ತೀನಿ ಅಂತಿದ್ರು, ಇವಾಗ ನೋಡೋಣ ಅಂತಿದ್ದಾರೆ. ಅದಕ್ಕೆ ಏನ್ ಕೆಲ್ಸ, ಏನ್ ಓದಿದ್ದೀರಾ? ನಾನು BE ಗುರುಜಿ. BE ಇನ್ಫ್ಲೂಯೆನ್ಸ್ ಇಂದ ಹೋಗ್ತಾ ಇದ್ರಿ, ಯಾವಾಗ ಮುಗಿಸಿದ್ರಿ? ಆಯ್ತು ಗುರುಜಿ, ಒಂದ್ 15 ಇಯರ್ಸ್. ಬಟ್ ಇವಾಗ ಇತ್ತು ಚೆನ್ನಾಗಿ, ಯಾಕೋ ಈಗ ಅಲ್ಲಾಡಿಸ್ತಾ ಇದೆ ತುಂಬಾ ನನ್ಗೆ. ಓಕೆ. ಜೂನ್ ಮುಗೀತು. ಸೂರ್ಯ, ಶನಿ
10. ಓಕೆ, ಸೂರ್ಯ 8 and 10 ಅಬ್ಸ್ಟಕಲ್ಸ್ ವಿತ್ 10 ಜೊತೆ 9 12 ಇದೆ, 5 8 12 ಕೆಲಸ ಕೊಡಲ್ಲ. ಚಂದ್ರ 10 and 5 ಕೆಲಸ ಸಿಗುತ್ತೆ ಇನ್ನೂ ಸ್ಟ್ರಾಂಗ್ ಆಗಿ. ಮಾರ್ಸ್ ಎಕ್ಸಲೆಂಟ್. ಓಕೆ, 1ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ನಿಮ್ಗೆ ಆಫರ್ ಸಿಗುತ್ತಮ್ಮ. ಹೌದಾ ಸರ್? 100% ಇದೇ ಸ್ವಲ್ಪ ದಿವಸದಲ್ಲೇ ಹೌದಾ ಆಫರ್ ಸರ್? ತುಂಬಾ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಇದೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಹೇಳ್ತೀರಾ. ವಿತಿನ್ ಮ್ಯಾಕ್ಸಿಮಮ್ ಪೀರಿಯಡ್ ಸೆಪ್ಟೆಂಬರ್ ಒಳಗಡೆನೆ, ಅದು 1ನೇ ತಾರೀಕಲ್ಲಿ ಕ್ಲೋಸ್ ಆದ್ರೂ ರಾಹು ಆಲ್ಸೋ ವಿಲ್ ಟೇಕ್ ಕೇರ್ ಆಫ್ ಇಟ್. ಮಲ್ಟಿನ್ಯಾಷನಲ್ ಕಂಪನಿ ಆ ಥರ ಟ್ರೈ ಮಾಡಿ 6 ಕಾಂಬಿನೇಷನ್, 7 ಕಾಂಬಿನೇಷನ್, 12 ಕಾಂಬಿನೇಷನ್ ಇದೆ. ಮಾರ್ಸ್ ಅಲ್ಲಿ 6 10 11 ಕಾಂಬಿನೇಷನ್ ಇದೆ. ಇದಕ್ಕಿಂತ ಮುಂಚೆ ಚಂದ್ರ ಸ್ವಲ್ಪ ಚೆನ್ನಾಗಿಲ್ಲ, ಚಂದ್ರನ ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು ಮುಗ್ದಿದೆ. ಈಗ ಆಲ್ಮೋಸ್ಟ್ ಹತ್ರದಲ್ಲಿ ಬಂದಿದೆ. ಅಕ್ಟೋಬರ್ ಮ್ಯಾಕ್ಸಿಮಮ್ 23 ನೀವು ಜಾಬಲ್ಲಿ ಇರ್ತೀರಾ. ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಅಧಿಕವಾಗಿ ನಿಮಗೆ ಜಾಬ್ ಸಿಗಬೇಕು ಅಂತಂದ್ರೆ ಓಂ ಶುಂ ಶುಕ್ರಾಯ ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಒಂದು ರೀತಿ ಒಂದು ಸ್ವಲ್ಪ ಹುರುಳಿಕಾಳನ್ನ ಒಂದು ಅವಾಗವಾಗ ಗುರುವಾರ ದಿವಸ ದಾನ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆಯಾ? ಓಕೆ, ರೈಟ್. ಸಮಯ ಮುಗಿತಾ ಬಂತು. ಸೊ ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸೊ 15 ದಿವಸದಲ್ಲಿ ನೀವು ಎಲ್ಲ ವಿಚಾರನೂ ಈ ಥರ ಪ್ರಶ್ನಾಶಾಸ್ತ್ರ ಈಗ ಹಾಕ್ಕೊಂಡ್ರಿ. ನೀವು ಇದೇ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ಟೈಮ್ ಕಾನ್ಫಿಡೆನ್ಸ್ ಕೊಡುತ್ತಿದ್ದು. ಇಂಥ ಟೈಮಲ್ಲಿ ಆಗೇ ಆಗುತ್ತೆ. ಜಾಸ್ತಿ ಏನು ದೂರ ಇಲ್ಲ. ಇವಾಗ ಇಷ್ಟು 3 ಕಡೆ ಸಿಗ್ತದೆ ಅಂತ ಹೇಳ್ತಾರೆ, ಸಿಕ್ಬಿಡುತ್ತೆ. 2 ಮಂತ್ಸಲ್ಲೇ ಸಿಗೋ ಕಾಂಬಿನೇಷನ್ ಅಂತರ್ಭುಕ್ತಿಲಿ ತುಂಬ ಸ್ಟ್ರಾಂಗ್ ಆಗಿದೆ. ಸಿಕ್ಕಿದ ತಕ್ಷಣ ಇದ್ರ ಅವಾಗ ಅವರು ಹೇಳ್ತಾರೆ ದಿಸ್ ಹ್ಯಾಸ್ ಗಾಟ್ ದಿ ಕರೆಕ್ಟ್ ಪೊಟೆನ್ಸಿ ಅಂತ ಕರಿತೀವಿ. ಸೊ ಒಳ್ಳೇದಾಗಲಿ ಎಲ್ಲರಿಗೂ. ಮತ್ತೆ ಸಂಜೆ ಕಾರ್ಯಕ್ರಮ ನೋಡಿ 9:30 to 10:30. ಸರ್ವೇ ಜನ ಸುಖಿನೋ ಭವಂತು.